ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇನ್ನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತು ಜುಲೈ 23ನೇ ತಾರೀಕು ವಿಶೇಷವಾಗಿ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ. ಹಲವಾರು ನಿರೀಕ್ಷೆಗಳಿದೆ ಆ ಬಜೆಟ್ನಿಂದ. ಅದೇ ರೀತಿ ನಮ್ಮ ದಾವಣಗೆರೆಗೂ ಕೂಡ ಒಂದಷ್ಟು ಘೋಷಣೆಗಳು ಆಗ್ಬೋದು ದಾವಣಗೆರೆ ಜಿಲ್ಲೆ ಮಟ್ಟಿಗೆ ಅಂಥೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಪ್ರಾಜೆಕ್ಟ್ಗಳು ಕೆಲಸಕ್ಕೆ ಬರಬೇಕು, ಕಾರ್ಯರೂಪಕ್ಕೆ ಬರಬೇಕು ಅಂಥೇಳಿ ಸಾಕಷ್ಟು ನಿರೀಕ್ಷೆಯನ್ನು ದಾವಣಗೆರೆ ಜಿಲ್ಲೆ ಇಟ್ಕೊಂಡಿದ್ದಾರೆ, ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆಗೆ ಯಾರೆಲ್ಲ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರಿಗೆ ಒಂದು ಬರ್ಡೇ ವಿಶಸ್ಸನ್ನು ತಿಳಿಸ್ತಾ ಇದ್ದೀನಿ, ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಿದ್ದೀನಿ. ಅದೇ ರೀತಿ ಯಾರೆಲ್ಲ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ವಿಶೇಷವಾಗಿ ಶುಭ ಹಾರೈಕೆಗಳನ್ನ ತಿಳಿಸ್ತಾ ನಿಮ್ಮ ಜೋಡಿ 100 ವರ್ಷಗಳ ಕಾಲ ಹೀಗೆ ಸುಖವಾಗಿರಲಿ ಅಂತ ಹಾರೈಸ್ತಾ ಇದ್ದೀವಿ. ಹಾಗೆಯೇ ಯಾರೆಲ್ಲ ಇವತ್ತು ಹೊಸ ಕೆಲಸಗಳಿಗೆ ಪ್ರಯತ್ನ ಮಾಡ್ತಿದ್ದೀರಿ, ಜಾಬ್ಸ್ಗೋಸ್ಕರ ಇಂಟರ್ವ್ಯೂಸ್ ಹೋಗ್ತಾ ಇದ್ದೀರಿ ಮತ್ತು ಇನ್ನೊಬ್ಬರ ಪ್ರಾಣ ಉಳಿಸೋದಕ್ಕೋಸ್ಕರ ರಕ್ತದಾನ ಮಾಡ್ತಿದ್ದೀರಿ, ಅವರೆಲ್ಲರೂ ಕೂಡ ಒಂದು ಪ್ರಣಾಮಗಳನ್ನು ಸಲ್ಲಿಸ್ತಾ ಆಲ್ ದ ವೆರಿ ಬೆಸ್ಟ್ ಕೂಡ ಹೇಳ್ತಾ ಇದ್ದೀನಿ. ಸೊ ಎಂದಿನಂತೆ ಆಷಾಢ ಮಾಸದ ಮಳೆ ಅದ್ಭುತವಾಗಿ ಬರ್ತಾ ಇದೆ ಎಲ್ಲ ಕಡೆ. ಆದರೆ ಎಲ್ಲಿ ಮಳೆ ಆಗಬೇಕು ಆ ಒಂದು ಭಾಗದಲ್ಲಿ ಮಳೆಯ ಒಂದು ವಾತಾವರಣ ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮ ಭದ್ರಾ ಡ್ಯಾಮ್ಗೆ ಬರಬೇಕಾಗಿರ್ತಕ್ಕಂಥ ಒಳಹರಿವಿನ ಪ್ರಮಾಣ ಸ್ವಲ್ಪ ಮಟ್ಟದಲ್ಲಿ ಕಡಿಮೆ ಆಗಿದೆ. ಪ್ರಸ್ತುತ ಭದ್ರಾ ಡ್ಯಾಮ್ನ ಒಂದು ಈಗಿನ ನೀರಿನ ಮಟ್ಟ ಹೇಳಿದ್ರೆ 168 ಕ್ಯೂಸೆಕ್ಸ್ ಅಂದರೆ ಅಡಿಯಷ್ಟು ನೀರು ಅಲ್ಲಿ ಇದೆ, ಶೇಖರಣೆ ಆಗಿದೆ 168.5 ಅಡಿಯಷ್ಟು. ಸೊ ಇನ್ನು ಸರಿಸುಮಾರು 19.5 ಅಡಿಯಿಂದ 20 ಅಡಿಗಳಷ್ಟು ನೀರು ನಮಗೆ ಅವಶ್ಯಕತೆ ಇದೆ ಆ ಭದ್ರಾ ಡ್ಯಾಮ್ ತುಂಬಲಿಕ್ಕೆ, ತನ್ನ ಗರಿಷ್ಠ ಮಟ್ಟವಾಗಿರ್ತಕ್ಕಂಥ 186 ಅಡಿಯನ್ನು ತುಂಬಲಿಕ್ಕೆ. ಸೊ ಹೋದ ವರ್ಷ ಸರಿಸುಮಾರು ಇದೇ ಒಂದು ದಿವಸ 23ನೇ ತಾರೀಕು ಇದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ನೀರಿತ್ತು. ಹಾಗಾಗಿ ಇನ್ನೊಂದಷ್ಟು ಮಳೆಗೆ ಬಂದರೆ ಆದಷ್ಟು ಬೇಗ ಭದ್ರಾ ಡ್ಯಾಮ್ ತುಂಬುತ್ತೆ ಅಂಥೇಳಿ ಅಲ್ಲಿನ ಅಧಿಕಾರಿಗಳು ಒಂದು ವರದಿಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಮಳೆ ಎಲ್ಲಿ ಆಗಬೇಕಾಗಿದೆಯೋ ಅಲ್ಲಿ ಆಗ್ತಾ ಇಲ್ಲ, ಬರೀ ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ. ಸೊ ಇವತ್ತು ನಾವೆಲ್ಲ ಅಭಿವೃದ್ಧಿ ಹೆಸರಲ್ಲಿ ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ಗಳನ್ನು ಮಾಡಿಬಿಟ್ಟಿದ್ದೀವಿ, ಸಿಮೆಂಟ್ ರೋಡ್ಗಳನ್ನ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ನೀರು ಇಂಗ್ತಕ್ಕಂಥ ಒಂದು ಸಾಧ್ಯತೆ ಇಲ್ಲದೆ ಇರೋ ಹಾಗಿದೆ. ಎಲ್ಲ ನೀರು ಚರಂಡಿಗೆ ಹೋಗ್ತಾ ಇದೆ ಅಥವಾ ವೇಸ್ಟ್ ಆಗ್ತಾ ಇದೆ, ಇನ್ನೆಲ್ಲ ಕಡೆ ಪೋಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲೋ ಒಂದು ಕಡೆ ನಾವು ಮುತುವರ್ಜಿಯಿಂದ ಬಹುಶಃ ಮನೆಗಳಿಗೆ ಇಂಗುಗುಂಡಿಗಳನ್ನು ಮಾಡ್ಕೊಂಡಿದ್ದಿದ್ರೆ ಅಟ್ಲೀಸ್ಟ್ ನಮ್ಮ ಮನೆಯ ಟೆರೆಸ್ನಿಂದ ಬರ್ತಾ ಇರ್ತಕ್ಕಂಥ ನೀರು ನಮ್ಮ ಮನೆಗೆ ಅಟ್ಲೀಸ್ಟ್ ಮುಂದೆ ಫಿಲ್ಟರ್ ಆಗಿ ಅದು ಸೇವ್ ಆಗ್ತಿತ್ತು, ಸೆಕ್ಯೂರ್ ಆಗ್ತಿತ್ತು. ಆದರೆ ಎಷ್ಟೋ ಒಂದು ಮನೆಗಳಲ್ಲಿ ಆ ಇಂಗುಗುಂಡಿಗಳನ್ನು ನಿರ್ಮಿಸಿ ಇಲ್ಲದೇ ಇರತಕ್ಕಂಥ ಒಂದು ತೊಂದರೆಗಳು ಇರೋದರಿಂದ ಎಷ್ಟೇ ಪ್ರಮಾಣದಲ್ಲಿ ಯಥೇಚ್ಛವಾಗಿ ನೀರು ಬಂದರೂ ಮಳೆ ಬಂದರೂ ಕೂಡ ಅದು ವ್ಯರ್ಥವಾಗಿ ಪೋಲಾಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇತ್ತೀಚೆಗೆ ಇನ್ನೇನು ಮಹಾನಗರ ಪಾಲಿಕೆಯಿಂದ ಕಡ್ಡಾಯಗೊಳಿಸಿದ್ದಾರೆ, ಯಾರೆಲ್ಲ ಹೊಸದಾಗಿ ಮನೆ ಕಟ್ತಾರೆ ಅವರು ಕಂಪಲ್ಸರಿಯಾಗಿ ಇಂಗುಗುಂಡಿಗಳನ್ನು ಇಡಲೇಬೇಕು, ಮಾಡಿಕೊಳ್ಳೇಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಯಾರೆಲ್ಲ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾ ಇದ್ದಾರೆ, ದೊಡ್ಡ ಕಾಂಪ್ಲೆಕ್ಸ್ಗಳನ್ನ ಕಟ್ತಿದ್ದಾರೆ, ಎಲ್ಲ ಹತ್ರ ಕಂಪಲ್ಸರಿಯಾಗಿ ಇಂಗುಗುಂಡಿಗಳು ಇರಲೇಬೇಕು ಅಂಥೇಳಿ ಕಡ್ಡಾಯ ಮಾಡೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಅದು ಟ್ರೆಂಡಿಯಾಗಿ ಮೂಮೆಂಟ್ ಆಗ್ತಾ ಇದೆ. ಇಲ್ಲಾಂದರೆ ಲೈಸೆನ್ಸೇ ಕೊಡಲ್ಲ ಅಂತ ಕೂಡ ಅವರು ಸ್ಟ್ರಿಕ್ಟಾಗಿ ವಾರ್ನ್ ಮಾಡೋದ್ರಿಂದ ಒಂದಷ್ಟು ಇಂಗುಗುಂಡಿಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಹಳೆ ಮನೆಗಳನ್ನೆಲ್ಲ ಎಲ್ಲಿ ಕಟ್ಟಿದ್ರು ಅದರಲ್ಲಿ ಇಂಗುಗುಂಡಿಗಳು ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಒಂದು ಸರಿ ಮನೆ ಕಟ್ಟಿ ಆದಮೇಲೆ ಮತ್ತೆ ಇಂಗುಗುಂಡಿ ಮಾಡ್ತೀವಿ ನಾವು ಅಂದರೆ ಅದು ಸಾಧ್ಯವಿಲ್ಲದೆ ಇರತಕ್ಕಂಥ ಕೆಲಸ. ಸೊ ಇವನ್ನೆಲ್ಲ ಮೊದಲೇ ಎಚ್ಚರಿಕೆಯಿಂದ ಮಾಡ್ಕೊಂಡಿದ್ದೆ. ಹಾಗಿದ್ರೆ ಲಾಂಗ್ ಟರ್ಮಲ್ಲಿ ಈ ಒಂದು ಮಳೆ ನೀರೆಲ್ಲ ಅದಕ್ಕೆ ಹೋಗಿ ಯಾವುದೇ ರೀತಿಯ ಬೇಸಿಗೆ ಬಂದರೂ ಬರಗಾಲ ಬಂದರೂ ಕೂಡ ನಮಗೆ ಅಟ್ಲೀಸ್ಟ್ ನಮ್ಮ ಬೋರ್ನ ನೀರು ಇರ್ತಕ್ಕಂಥದ್ದು, ನಮ್ಮ ಏರಿಯಾ ಸುತ್ತಮುತ್ತ ಇರ್ತಕ್ಕಂಥ ನೀರು ಸೆಕ್ಯೂರ್ ಆಗಿರ್ತಕ್ಕಂಥದ್ದು ಸಾಧ್ಯವಾಗುತ್ತೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಮತ್ತು ಎಲ್ಲ ಕರೆ ಮಾಡ್ತಾರೆ, ಅವ್ರ ಜೊತೆ ಮಾತಾಡೋಣ. ಇವತ್ತು ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಆಜಾದ್ ಅಂದ್ರೇ ಚಂದ್ರಶೇಖರ್ ಅಂತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥ ಚಂದ್ರಶೇಖರ್ ಆಜಾದ್ ಅವರ ಹುಟ್ಟುಹಬ್ಬ ಇದೆ. ಅದೇ ರೀತಿ ಬಾಲಗಂಗಾಧರನಾಥ್ ತಿಲಕ್ ಅವರ ಹುಟ್ಟುಹಬ್ಬ ಕೂಡ ಇವತ್ತಿದೆ. ಇನ್ನೇನು ಜುಲೈ 26ನೇ ತಾರೀಕು. ಸೊ 25 ವರ್ಷಗಳ ಹಿಂದೆ ನಾವು ಕಾರ್ಗಿಲ್ ಯುದ್ಧವನ್ನು ಜಯಿಸಿದ್ವಿ. ಬಹುಶಃ ಆ ದಿನವನ್ನು ಯಾರೂ ಮರಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಮೈಯಲ್ಲಿ ರಕ್ತ ಕುದೀತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ದೇಶದ್ರೋಹಿ ಆಗಿರ್ತಕ್ಕಂಥ ಹಲವಾರು ಉಗ್ರರನ್ನು ಅವತ್ತು ಹೊಡೆದು ಉರುಳಿಸಿದ್ರು ನಮ್ಮ ವೀರ ಯೋಧರು. ಅದೇ ಸಂದರ್ಭಗಳಲ್ಲಿ ಹಲವಾರು ವೀರ ಯೋಧರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು, ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಸೊ ಅಂತ ಎಲ್ಲ ವೀರ ಯೋಧರನ್ನ ನೆನೆಸ್ತಕ್ಕಂಥ ದಿನ ಜುಲೈ 26 ಇನ್ನೇನು ಹತ್ತಿರ ಬರ್ತಾ ಇದೆ. ಅದನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ, ಆ ಒಂದು ಗ್ರ್ಯಾಂಡ್ ಪೆರೇಡ್ ಮಾಡಲಿಕ್ಕೆ ಒಂದಷ್ಟು ಆ್ಯಕ್ಟಿವಿಟೀಸನ್ನು ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹಮ್ಮಿಕೊಳ್ತಾ ಇದ್ದಾರೆ. ಅದು ನಿಜಕ್ಕೂ ಸ್ವಾಗತಾರ್ಹ. ಏಕೆಂದರೆ ಇಂಥ ಒಂದು ಗೆಲುವನ್ನು ನಾವೆಲ್ಲರೂ ಸಂಭ್ರಮಿಸಲೇಬೇಕು. ಏಕೆಂದರೆ ಇದರಲ್ಲಿ ಬರೀ ಜೀವ ಹೋಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹಲವಾರು ಹುತಾತ್ಮರು ಇವತ್ತಿಗೂ ಕೂಡ
ಅವರ ಕುಟುಂಬದವ್ರು ನೋವಿನಲ್ಲಿದ್ದಾರೆ. ಹಲವಾರು ಯೋಧರು ತಮ್ಮ ಕೈಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರು, ತಮ್ಮ ಕಾಲುಗಳನ್ನ ಕಳ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಒಂದು ಒಂದು ನಾವೆಲ್ಲರೂ ಕೂಡ ಒಂದು ಸಲ್ಯೂಟ್ ಹೇಳ್ತಕ್ಕಂಥ ಒಂದು ಕರ್ತವ್ಯ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಹಾಗೆ ನಿನ್ನೆ ಒಂದು ವಿಶೇಷವಾಗಿ ನಾನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೆ. ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಮನೆ ಮಕ್ಕಳನ್ನು ನಾವು ಏನೋ ಒಂದು ತಕ್ಕ ಮಟ್ಟಿಗೆ ಓದಿಸಿದ್ರೆ ಸಾಕಪ್ಪ, ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗಲಿ ಅನ್ನೋ ಒಂದು ಕಾಲ ಇದೆ. ಅಷ್ಟೊಂದು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಬರೀ ಒಂದು ABCD ಕಲಿತಕ್ಕಂಥ LKG ಮಕ್ಕಳನ್ನು ಸೇರಿಸಬೇಕು ಅಂದರೆ 30-40 ಸಾವಿರ ರೂಪಾಯಿ ಡೊನೇಷನ್. ಸೊ ಒಮ್ಮೆ ಯೋಚನೆ ಮಾಡಿ, ಆ ಒಬ್ಬ ವಿದ್ಯಾರ್ಥಿ ಡಿಗ್ರಿ ಮುಗಿಸ್ಬೇಕು, ಅದಾದ ನಂತರ PhD ಮಾಡಬೇಕು, ಡಾಕ್ಟ್ರೇಟ್ ಆಗಬೇಕು, ಅಥವಾ ಒಬ್ಬ ಇಂಜಿನಿಯರ್ ಆಗಬೇಕು ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಸೊ ಅಂಥ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಎಷ್ಟೋ ಮಧ್ಯಮ ಮತ್ತು ಬಡ ಕುಟುಂಬಗಳು ಯೋಚನೆಯೂ ಕೂಡ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರದ್ದು ಹೆಚ್ಚು ಅಂದರೆ ತಿಂಗಳ ಸಂಬಳನೇ 5,000-10 ಸಾವಿರ ಇರ್ಬೋದು. ಹೊಟ್ಟೆ ತುಂಬ ಊಟ ಮಾಡಿ ಏನೋ ಗೌರ್ಮೆಂಟ್ ಸ್ಕೂಲಲ್ಲಿ ನನ್ನ ಮಗ 10ನೇ ಕ್ಲಾಸ್ ಮುಗಿಸ್ಬಿಟ್ರೆ ಸಾಕು, ಯಾವುದೋ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಬಿಟ್ರೆ, PUCನೋ ಡಿಗ್ರಿನೋ ಮುಗಿಸ್ಕೊಂಡ್ಬಿಟ್ರೆ ಸಾಕು, ಅವನ ತರೋ 10,000 ರೂಪಾಯಿ 15,000 ರೂಪಾಯಿದಲ್ಲಿ ನಮ್ಮ ಜೀವನ ಮುಗಿದೋಗುತ್ತೆ ಅಂತಕ್ಕಂಥ ಕನಸುಗಳನ್ನು ಎಷ್ಟೋ ಕುಟುಂಬಗಳು ಇಟ್ಕೊಂಡ್ಬಿಟ್ಟಿದ್ದಾವೆ. ಯಾಕೆಂದರೆ ಅದಕ್ಕಿಂತ ಬಿಯಾಂಡ್ ಲಿಮಿಟ್ ಅದು ಯೋಚನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯನೇ ಅವ್ರಿಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬೋದು. ಯಾಕೆಂದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಕೆಟ್ಟದಾಗಿರುತ್ತೆ, ಅಥವಾ ಅವರು ಅಷ್ಟೇ ಒಂದು ಲಿಮಿಟ್ನಲ್ಲಿ ಬದುಕ್ತಾ ಇರ್ತಾರೆ. ಸೊ ಅಂಥ ಕುಟುಂಬಗಳಿಗೆ ಒಬ್ಬ ಪುಣ್ಯಾತ್ಮರು ಆಶ್ರಯವಾಗಿ ಬಂದಿದ್ದಾರೆ. ಇಬ್ಬರು ಬಡ ವಿದ್ಯಾರ್ಥಿಗಳನ್ನು, ಇಬ್ಬರು ಗಂಡು ಮಕ್ಕಳನ್ನು, 7ನೇ ಕ್ಲಾಸ್ ಮತ್ತು 8ನೇ ಕ್ಲಾಸ್ ಓದ್ತಕ್ಕಂಥ ಇಬ್ಬರು ಗಂಡು ಮಕ್ಕಳನ್ನು ಸಂಪೂರ್ಣವಾಗಿ ದತ್ತು ತೆಗೆದುಕೊಂಡು ಅವರ ಮುಂದಿನ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಅವರ ಊಟ, ವಸತಿ, ಅವರ ಬಟ್ಟೆ ಪ್ರತಿಯೊಂದನ್ನು ನೋಡ್ಕೊಳೋದ್ರ ಮೂಲಕ ಅವರು ಡಾಕ್ಟರ್ ಆಗಬೇಕು ಅಂತ ಇದ್ದರೆ ಡಾಕ್ಟರ್ ಮಾಡೋಕ್ಕೆ ರೆಡಿ ಇದ್ದಾರೆ, ಇಲ್ಲ IAS, IPS ಅಥವಾ ಲಾಯರ್, ಜಡ್ಜ್, ಅವ್ರು ಏನು ಓದ್ತೀವಿ ಅಂತ ಹೇಳಕ್ಕೆ ರೆಡಿ ಇದ್ದಾರೆ. ಅದನ್ನು ಓದಿಸ್ತಕ್ಕಂಥ ಜವಾಬ್ದಾರಿ ನಂದು. ಅವರ ಕುಟುಂಬದವ್ರು ನನಗೆ ಒಂದೇ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಆ ಮಕ್ಕಳಿಗೆ ಆ ಅರ್ಹತೆ ಇರಬೇಕು. ಅವರ ತಂದೆ ತಾಯಿ ಆ ರೀತಿಯ ಬಡತನದಲ್ಲಿದ್ದವ್ರನ್ನ ಮಾತ್ರ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ನಿಜಕ್ಕೂ ಕೂಡ ಒಂದು ಸ್ವಾಗತಾರ್ಹ ವಿಷಯ. ನಿಜಕ್ಕೂ ಆ ಪುಣ್ಯಾತ್ಮರಿಗೆ ನಾವು ಕೈ ಜೋಡಿಸಿ ನಮನಗಳನ್ನ ಸಲ್ಲಿಸಲೇಬೇಕು. ಯಾಕಂದರೆ ನಮ್ಮ ಮಕ್ಕಳನ್ನು ನಾವು ಸಾಕೋದೇ ಕಷ್ಟ ಇರ್ತಕ್ಕಂಥ ಇಂಥ ಸಂದರ್ಭಗಳಲ್ಲಿ ಗೊತ್ತು ಗುರಿ ಇಲ್ಲದಿರ್ತಕ್ಕಂಥ ಯಾವುದೋ ಬಡ ಕುಟುಂಬದ 2 ಮಕ್ಕಳನ್ನ ತೆಗೆದುಕೊಂಡು ಅವ್ರನ್ನ ಪ್ರಪಂಚ ತಿರುಗಿ ನೋಡೋ ಹಾಗೆ ಮಾಡ್ತೀನಿ, ಅವ್ರನ್ನ ಅಷ್ಟು ಓದಿಸ್ತೀನಿ ನಾನು. ಸೊ ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಪ್ರಪಂಚ ಅವ್ರನ್ನ ಗುರುತಿಸೋ ಹಾಗೆ ಆಗಬೇಕು ಅಂಥೇಳಿ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಆ ಒಂದು ಮಹಾನ್ ಅವ್ರಿಗೆ ನಾಯಕ ಅಂತ ಹೇಳಬೇಕು ಅಥವಾ ಅವ್ರಿಗೇನು ಹೇಳಬೇಕು ನಂಗೆ ಗೊತ್ತಿಲ್ಲ. ಸೊ ಅವರಿಗೆ ನಿಜಕ್ಕೂ ಕೂಡ ಆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ. ಇಂಥ 100 ಜನ ಮಕ್ಕಳನ್ನ ದತ್ತು ತೆಗೆದುಕೊಂಡು ಓದಿಸ್ತಕ್ಕಂಥ ಸಾಮರ್ಥ್ಯ ಅವ್ರಿಗೆ ಬರೋ ಹಾಗೆ ಆಗಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಯಾರೆಲ್ಲ ಸಿಂಗಲ್ ಪೇರೆಂಟ್ ಇದ್ದೀರಿ, ಅಪ್ಪ ಇಲ್ದಿರೋರು ಅಥವಾ ಅಮ್ಮ ಇಲ್ದಿರೋರು, ತುಂಬ ಅಥವಾ ಅಪ್ಪ ಅಮ್ಮ ಇಬ್ಬರೂ ಇಲ್ಲದೇ ಇರತಕ್ಕಂಥ ತುಂಬ ಹಿಂದುಳಿದಿರ್ತಕ್ಕಂಥ ಬಡ ಕುಟುಂಬದಲ್ಲಿ ಅದರ ವಿದ್ಯಾವಂತ ಒಂದು ಒಳ್ಳೆ ಎಜುಕೇಷನ್ ಇರ್ತಕ್ಕಂಥ ವಿದ್ಯಾರ್ಥಿ ಆಗಿರಬೇಕು. ಆತನ ಒಂದು ಬ್ಯಾಕ್ಗ್ರೌಂಡ್ ತುಂಬ ಪೂರಿದ್ರೂ ತೊಂದರೆ ಇಲ್ಲ, ಒಳ್ಳೆ ವಿದ್ಯಾಭ್ಯಾಸ ಅವನಿಗೆ ಓದ್ತಕ್ಕಂಥ ಬರೀತಕ್ಕಂಥ ಶಕ್ತಿ ಇದ್ದಿದ್ದೆ. ಆದರೆ 7ನೇ ಕ್ಲಾಸ್ ಅಥವಾ 8ನೇ ಕ್ಲಾಸ್ ಅವನು ಯಾವುದೇ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ರೂ ತೊಂದರೆ ಇಲ್ಲ. ಅವನ್ನ ಸಂಪೂರ್ಣ ದತ್ತು ತೆಗೆದುಕೊಂಡು ಅವರಿಗೆಲ್ಲ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರಿಗೆ ಭವಿಷ್ಯವನ್ನು ಉಜ್ವಲ ರೂಪಿಸ್ಕೊಳ್ಸ್ತಕ್ಕಂಥ ಅವಕಾಶ ಇದೆ. ಸೊ ಹಾಗಾಗಿ ನಿಮ್ಮ ಒಂದು ಹತ್ತಿರದಲ್ಲಿ ಯಾರಾದರೂ ಆ ರೀತಿಯ ಬಡ ಮಕ್ಕಳು ಇದ್ದಿದ್ದಾದರೆ ದಯವಿಟ್ಟು ನಮ್ಮ V1 ವಾಹಿನಿಗೆ ನಿಮ್ಮ ಸಂಪೂರ್ಣ ವಿವರವನ್ನು, ಆ ಮಗುದು ಹಿಂದಿನ ವರ್ಷದ ಒಂದು ಪ್ರೋಗ್ರೆಸ್ ಕಾರ್ಡನ್ನು ದಯವಿಟ್ಟು ನಮಗೆ ವಾಟ್ಸಪ್ ಮೂಲಕ ಇದೇ ನಂಬರ್ಗೆ ಕಳಿಸ್ಕೊಡಿ. ಸ್ಕ್ರೀನ್ ಮೇಲೆ ಅದು ರೋಲ್ ಆಗ್ತಾಯಿದೆ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡಿ. ಮತ್ತು ಯಾವುದೇ ರೀತಿಯ ನೀವು ನೇರವಾಗಿ ಇಲ್ಲಿ ಬಂದು ಸಂಪರ್ಕ ಮಾಡೋ ಅವಶ್ಯಕತೆ ಇಲ್ಲ, ಮತ್ತು ಕರೆ ಮಾಡಿ ಅದರ ಬಗ್ಗೆ ಎನ್ಕ್ವೈರಿ ಮಾಡೋ ಅವಶ್ಯಕತೆ ಇಲ್ಲ. ಒಮ್ಮೆ ಆ ಹುಡುಗ ಅದಕ್ಕೆ ಅರ್ಹನಾಗಿದ್ದಾನೆ, ಅವರ ಕುಟುಂಬದ ಆರ್ಥಿಕವಾಗಿ ನಿಜವಾಗ್ಲೂ ಹಿಂದುಳಿದಿದ್ದಾರೆ, ಅವರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ನಮ್ಮ ತಂಡಕ್ಕೆ ಅನಿಸಿದ್ದೆ ಆದರೆ ನಾವೇ ಅವರಿಗೆ ಕರೆ ಮಾಡಿಬಿಟ್ಟು ಇಲ್ಲಿ ಕರೆಸ್ಕೊಂಡು ಮುಂದಿನ ವಿಚಾರಗಳನ್ನು ತಿಳಿಸ್ತೀವಿ. ನೀವು ನಿಮ್ಮ ಮಕ್ಕಳ ಬಗ್ಗೆ ನಿಶ್ಚಿಂತೆಯಿಂದ ಇರ್ಬೋದು. ಅವ್ರನ್ನ ನೀವು ಯಾವಾಗ ಬೇಕಾದರೂ ಮಾತಾಡಿಸ್ಬೋದು, ಯಾವಾಗ ಬೇಕಾದರೂ ನೀವು ಅವ್ರನ್ನ ನೋಡ್ಕೊಂಡು ಹೋಗ್ಬೋದು. ಅವರಿಗೆ ಅಗತ್ಯ ಇರತಕ್ಕಂಥ ಊಟ, ತಿಂಡಿ, ವಸತಿ, ಸಂಪೂರ್ಣವಾಗಿ ಬಟ್ಟೆ ಬರೆ ಎಲ್ಲದನ್ನು ನೋಡ್ಕೊಳ್ತಾರೆ. ನೀವು ಯಾವುದೇ ಥರದ 1 ರೂಪಾಯಿನೂ ಕೂಡ ನೀವು ಕೊಡೋ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ. ದಯವಿಟ್ಟು ಅದಕ್ಕೆ ಅರ್ಹರಿರತಕ್ಕಂಥವ್ರು ವಾಟ್ಸಪ್ಗೆ ಡೀಟೇಲ್ಸ್ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಚಾರ, ಎಲ್ಲ ಕಡೆ ಮಳೆ ಸಾಕಷ್ಟು ಬರ್ತಾ ಇದೆ. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು 5-6 ದಿನಗಳ ಕಾಲ ಬಿರುಗಾಳಿ ಸಹಿತ ಮಳೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಎಲ್ಲಾದರೂ ಹೊರಗಡೆ ಹೋಗಲೇಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದ್ದರೆ ದಯವಿಟ್ಟು ಎಚ್ಚರಿಕೆಯಿಂದ ಹೋಗಿ ಅಂತ ಕೇಳ್ತಾ, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ಬಹುಶಃ ಕೆಟ್ಟಾಗಿದೆ. ಎಸ್, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅನಿವಾರ್ಯವಾಗಿ ಮಳೆ, ಗಾಳಿ, ಬಿಸಿಲು ಯಾವುದನ್ನು ನೋಡದೆ ಹೊರಗಡೆ ಹೋಗಲೇಬೇಕಾಗತ್ತೆ. ಅದು ಉದ್ಯೋಗದ ನಿಮಿತ್ತ ಆಗಿರ್ಬೋದು, ಅಥವಾ ಬೇರೆ ನಮ್ಮ ಒಂದು
ಪ್ರೊಫೆಷನಲ್ ಸಲುವಾಗಿ ಹೋಗಬೇಕಾಗಿರ್ಬೋದು. ಸೊ ಅಂಥ ಸಂದರ್ಭಗಳಲ್ಲಿ ಹೋಗುವಾಗಲೂ ಕೂಡ ದಯವಿಟ್ಟು ಎಚ್ಚರಿಕೆಯಿಂದ ಪ್ರಿಕಾಷನ್ಸ್ ತೆಗೆದುಕೊಂಡು ಹೋಗಿ. ಅಗತ್ಯ ಇರತಕ್ಕಂಥ ಎಕ್ಸ್ಟ್ರಾ ಬಟ್ಟೆಗಳಾಗಿರ್ಬೋದು ಅಥವಾ ಪ್ರಾಪರಾಗಿ ಜರ್ಕಿನ್ನು ಟವೆಲ್ಗಳನ್ನ ತೆಗೆದುಕೊಂಡು ಹೋಗಿ, ಟೊಪ್ಪಿಗೆಗಳನ್ನು ಹಾಕ್ಕೊಂಡು ಹೋಗಿ. ಎಲ್ಲಿ ಸಾಧ್ಯವಾಗತ್ತೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳಕ್ಕೆ ಪ್ರಯತ್ನ ಮಾಡಿ. ಏಕೆಂದರೆ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋದಷ್ಟು ಕೂಡ ಅಪಘಾತಗಳು, ಅನಾಹುತಗಳು ಸಂಭವಿಸ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ. ಇವತ್ತು ನಾವನ್ನೆಲ್ಲ ನೋಡ್ತಾ ಇದ್ದೀವಿ. ನಿನ್ನೆ ಕೂಡ ನೋಡಿದ್ವಿ, ಚಿಕ್ಕಮಂಗ್ಳೂರಲ್ಲಿ ಅವ್ರ ಪಾಡಿಗೆ ಅವ್ರ ಕಾರಲ್ಲಿ ಹೋಗ್ತಾ ಇದ್ರು, ಸಡನ್ನಾಗಿ ಮರ ದರಗುರುಳ್ಬಿಡ್ತು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಲಿಲ್ಲ. ನಿನ್ನೆ ಕೂಡ ರಾತ್ರಿ ಹೊತ್ತಲ್ಲಿ ನಮ್ಮ ದಾವಣಗೆರೆ ನಗರದ ನಿಟ್ಟವಳ್ಳಿಯ ರಸ್ತೆಯಲ್ಲಿ ಒಂದು ತರಕಾರಿ ಇದ್ದಂತಹ ವಾಹನ 3 ವಾಹನಗಳಿಗೆ ಆಕ್ಸಿಡೆಂಟ್ ಮಾಡಿದೆ. ಅದರಲ್ಲೂ ಕೂಡ ಬೈಕ್ನವನು ಸ್ವಲ್ಪದರಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅದೃಷ್ಟವಶಾತ್ ಯಾರಿಗೂ ಕೂಡ ಪ್ರಾಣಹಾನಿ ಸಂಭವಿಸಿಲ್ಲ. ಒಂದಷ್ಟು ವಾಹನಗಳಿಗೆ ಜಖಮಾಗಿದೆ. ಸೊ ಅದನ್ನು ಹೇಗೋ ರಿಕವರಿ ಮಾಡ್ಕೋಬೋದು. ಅದರ ಜೀವಕ್ಕೆ ಏನಾದರೂ ತೊಂದರೆ ಆಗಿಬಿಟ್ರೆ ಏನು ಮಾಡೋದು ಹೇಳಿ. ಸೊ ಹಾಗಾಗಿ ದಯವಿಟ್ಟು ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ಎಲ್ಲಾದರೂ ಹೊರಗಡೆ ಹೋಗುವಾಗ ತುಂಬ ಹುಷಾರಾಗಿ ಹೋಗಿ, ಸೇಫಾಗಿ ಹೋಗಿ. ಸಾಧ್ಯವಾದಷ್ಟು ಯಾವುದೇ ಕಾರಣಕ್ಕೂ ಹಸಿರು ಇರತಕ್ಕಂಥ ಮರಗಳ ಕೆಳಗಡೆನೂ ನಿಲ್ಲೋದಕ್ಕೆ ಹೋಗಬೇಡಿ. ಏಕೆಂದರೆ ಸಿಡಿಲು ಹಸಿರಿಗೂ ಕೂಡ ಹೊಡೆಯುತ್ತೆ ಅಂಥೇಳಿ ನಾವು ನೋಡಿದ್ದೀವಿ, ಗಮನಿಸಿದ್ದೀವಿ. ತುಂಬ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಕೂಡ ದಯವಿಟ್ಟು ಶಾಲಾ ವಾಹನಗಳ ಹೋಗ್ತಕ್ಕಂಥವ್ರು ಅಥವಾ ಶಾಲೆಯ ಸಮಯದಲ್ಲಿ ವಾಹನಗಳನ್ನು ತುಂಬ ವೇಗವಾಗಿ ಓಡಿಸ್ಬೇಡಿ. ಏಕೆಂದರೆ ಮಳೆ ಬರ್ತಾ ಇದೆ, ಎಲ್ಲಂದರಲ್ಲಿ ಕೊಚ್ಚೆ ನೀರು ಸಾಕಷ್ಟು ನಿಂತಿದೆ. ಏನಾಗುತ್ತೆ ಅಂದರೆ ನೀವು ಏನೋ ವಾಹನವನ್ನು ಫಾಸ್ಟಾಗಿ ಹೊಡ್ಕೊಂಡು ಹೋಗ್ಬಿಡ್ತೀರಿ, ಆದರೆ ಆ ಮಕ್ಕಳಿಗೆ ಇನ್ನೊಂದು ಜೊತೆ ಬಟ್ಟೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆ ಚಳಿಲಿ ಆ ಮಳೆಯಲ್ಲಿ ನಡ್ಕೊಂಡು ಅವ್ರು ಸ್ಕೂಲಿಗೆ ಹೋಗ್ತಕ್ಕಂಥದ್ದೇ ತುಂಬ ದೊಡ್ಡ ವಿಚಾರ. ಒಂದು ವೇಳೆ ಏನಾದರೂ ಆ ಮಗುವಿನ ಬಟ್ಟೆ ಹಸಿ ಆಯಿತು ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಆ ಮಗು ಅದೇ ಕೊರೆಯೋ ಚಳಿಯಲ್ಲಿ ಅಲ್ಲಿ ಕುತ್ಕೋಬೇಕಾಗತ್ತೆ. ಸೊ ಒಂದು ಕರೆ ಬರ್ತದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ ಸರ್, ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಸರ್ ಹೇಳಿ, ಯಾರಿದು? ಉಮೇಶ್ ಅಂತ ಸರ್. ಸರ್ ಉಮೇಶ್ ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆ ಸರ್. ಸರ್ ಹೇಳಿ ಉಮೇಶ್ ಸರ್, ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಹ್ಞೂ ಸರ್, ನಮ್ಮ ಅಪ್ಪಾಜಿದ್ದು ತುಡಿದಬ್ಬ ಸರ್, ಅವರಿಗೆ ಶುಭಾಶಯ ತಿಳಿಸ್ಬೇಕು ಸರ್. ಎಸ್ ಹೇಳಿ ಸರ್, ನಿಮ್ಮ ಪರವಾಗಿ ಶುಭಾಶಯಗಳನ್ನ ತಿಳಿಸಿ. ಇನ್ನು ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ ಸರ್, ಎಕೋ ಬರ್ತಾ ಇದೆ. ಇಲ್ಲ ಸರ್, ಆಯ್ತು ನೋಡಿ ಸರ್. ಇಲ್ಲ ಸರ್, ನನಗೆ ಇಲ್ಲಿ ಕೇಳಿಸ್ತಾ ಇದೆ. ಸೊ ನೀವು ಅದನ್ನ ಟಿ ವಿ ನೋಡ್ಕೊಂಡು ಮಾತಾಡ್ತಾ ಇದ್ರೆ ಈ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಇಲ್ಲ ಸರ್. ಸರ್ ಹೇಳಿ, ನೀವು ಶುಭಾಶಯಗಳನ್ನ ತಿಳಿಸ್ಬಿಡಿ ಸರ್ ನಿಮ್ಮ ತಂದೆ ಅವ್ರಿಗೆ. ಸರ್ ನಮ್ಮ ಅಪ್ಪಾಜಿ ಹೆಸರು ಈರಣ್ಣ ಅಂತ. ಹಾಂ ಸರ್. ಅವ್ರಿಗೆ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಎಸ್ ಸರ್, ನಮ್ಮ ಪರವಾಗಿ ಕೂಡ ವೀರಣ್ಣ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಅವ್ರು 100 ಕಾಲ ಹೀಗೆ ಸಂತೋಷವಾಗಿರಲಿ ಅಂತ ಪ್ರೇ ಮಾಡ್ತೀವಿ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ದಯವಿಟ್ಟು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಶಾಲಾ ಸಮಯದಲ್ಲಿ ಯಾರೇ ದ್ವಿಚಕ್ರ ವಾಹನ ಸವಾರರಾದರೂ ಅಷ್ಟೇ, ಅದೇ ರೀತಿ ಕಾರ್ಗಳಲ್ಲಿ, ಬಸ್ಗಳಲ್ಲಿ ಹೋಗ್ತಕ್ಕಂಥವ್ರು ಕೂಡ ಅಷ್ಟೇ, ದಯವಿಟ್ಟು ಅಕ್ಕಪಕ್ಕ ಹೋಗ್ತಕ್ಕಂಥ ಮಕ್ಕಳನ್ನು ಗಮನಿಸಿ ವಾಹನವನ್ನು ಚಲಾಯಿಸಿ. ಸೊ ನೀವೇನೋ ಕಾರ್ ಕೆಸರಾಗ್ಬಿಟ್ರೆ ಹೋಗಿ ವಾಶ್ ಮಾಡಿಸ್ಕೋತೀರಿ ಸರ್, ಆದರೆ ಆ ಮಕ್ಕಳು ಒಂದು ವೇಳೆ ಆ ಮಕ್ಕಳದ ಬಟ್ಟೆ ಏನಾದ್ರು ನೀವು ಸುಡಿಸ್ತಕ್ಕಂಥ ಕೆಸರಿಗೆ ಏನಾದ್ರು ಹಸಿಯಾಗಿ ಹೋಗ್ಬಿಟ್ರೆ ಒಮ್ಮೆ ಯೋಚನೆ ಮಾಡಿ. ಸಾಯಂಕಾಲ 5 ಗಂಟೆವರೆಗೂ ಮಗು ಮನೆಗೆ ಹೋಗೋಕ್ಕೂ ಆಗಲ್ಲ, ಈ ಕಡೆ ಸ್ಕೂಲಲ್ಲಿ ಕೂತ್ಕೊಂಡು ಸರಿಯಾದ ರೀತಿಯಿಂದ ಪಾಠ ಕೇಳೋಕ್ಕೂ ಆಗಲ್ಲ, ಕೊರೆಯೋ ಚಳಿಯಲ್ಲಿ ಸಾಯಬೇಕಾಗತ್ತೆ. ಸೊ ಅಂಥ ತೊಂದರೆ ದಯವಿಟ್ಟು ಯಾವ ಮಕ್ಕಳಿಗೂ ಬರದೇ ಇರಲಿ. ಸೊ ಎಲ್ಲರಲ್ಲಿ ಮತ್ತೊಮ್ಮೆ ಕೈ ಮುದ್ದು ಕೇಳ್ಕೊಳ್ತಾ ಇದ್ದೀನಿ, ವಾಹನವನ್ನು ಸಿಗ್ನಲ್ಗಳ ಹತ್ರ ನಿಧಾನಕ್ಕೆ ಓಡಿಸಿ, ವಾಹನ ಮಕ್ಕಳು ಓಡಾಡೋ ಸ್ಕೂಲ್ ಲಿಮಿಟ್ಸಲ್ಲಿ ದಯವಿಟ್ಟು ನಿಧಾನಕ್ಕೆ ಓಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದೊಡ್ಡ ಗಾಡಿಯವರು ಕೂಡ ಬಹುಶಃ ನಿಮಗೆ ಮಕ್ಕಳು ಕೆಳಗಡೆ ಇರ್ತಕ್ಕಂಥದ್ದು ಗೊತ್ತಾಗದೇ ಇರ್ಬೋದು, ಆದರೂ ಕೂಡ ನೀರಿರ್ತಕ್ಕಂಥ ಜಾಗದಲ್ಲಿ ಅಕ್ಕಪಕ್ಕವನ್ನು ನೋಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಓಡಿಸಿ ಅಂತ ಕೇಳ್ಕೊಂಡಿರ್ತಾ ಇದ್ದೀನಿ. ಮತ್ತು ಎಲ್ಲಾದರೂ ದಾರಿಯಲ್ಲಿ ವಯರ್ ತುಂಡಾಗಿ ಬಿದ್ದಿರ್ತಕ್ಕಂಥದ್ದು ಗಮನಕ್ಕೆ, ಯಾರದೇ ಗಮನಕ್ಕೆ ಬರಲಿ. ಸೊ ಹತ್ತಿರ ಇರ್ತಕ್ಕಂಥ ಒಂದು KEB ಇಲಾಖೆಗೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡಿ, ಅಥವಾ ಪೊಲೀಸ್ ಸ್ಟೇಷನ್ಗೆ ಕೊಡೋಕೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಮಾಡಿ, ಅಥವಾ ಯಾರಿಗೆ ಸಾಧ್ಯವೇ ಆಗುತ್ತೆ ಸರ್ಕಾರಿ ಸಂಸ್ಥೆ ಯಾವುದಕ್ಕೋ ಒಂದಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ಅವರು ಖಂಡಿತ ಆ ಒಂದು ಸಂಬಂಧಪಟ್ಟ ಇಲಾಖೆಗೆ ತಲುಪಿಸ್ತಾರೆ, ಒಂದು ಅಮೂಲ್ಯವಾಗಿರ್ತಕ್ಕಂಥ ಪ್ರಾಣ ಉಳಿಲಿಕ್ಕೆ ಸಾಧ್ಯವಾಗುತ್ತೆ. ಅದು ಮನುಷ್ಯಂದೇ ಆಗಿರಬೇಕು ಅಂತಿಲ್ಲ, ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾಯಿ ಓಡಾಡ್ತಾ ಇರ್ತವೆ, ಆಕಳುಗಳು ಓಡಾಡ್ತಾ ಇರ್ತವೆ, ಹಂದಿಗಳು ಓಡಾಡ್ತಾ ಇರ್ತವೆ. ಸೊ ಯಾರ್ದಾದ್ರೂ ಪ್ರಾಣನೇ ಅಲ್ವಾ. ಸೊ ದಯವಿಟ್ಟು ಜವಾಬ್ದಾರಿಯಿಂದ ನಾವು ಎಲ್ಲರೂ ನಡ್ಕೊಳ್ಳೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಈ ಸಂದರ್ಭಗಳಲ್ಲಿ ಯಾರೂ ಬೇಕು ಅಂತ ವಯರ್ ಕಟ್ ಮಾಡಲ್ಲ, ಅಥವಾ ನಾವು ಹೋಗ್ಬಿಟ್ಟು KEB ಹಿಡಿ ಶಾಪ ಹಾಕ್ಬಿಟ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಒಂದು ರೊಂಬೆಗಂಬೆಗಳು ಕಟ್ಟಾಗ್ತಾ ಇರ್ತವೆ, ವಯರ್ಗಳು ಅಚಾನಕ್ಕಾಗಿ ಆ ವಯರ್ ಅದ್ರ ಮೇಲೆ
ಕೊಂಬೆ ಅದ್ರ ಮೇಲೆ ಬಿತ್ತು ಅಂದರೆ ವೈರ್ ಕಟ್ಟಾಗಿ ಬಿದ್ದೇ ಬೀಳುತ್ತೆ. ಸೊ ಹಾಗಾಗಿ ಎಕ್ಸೆಸಿವ್ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ, ಮಕ್ಕಳದ್ದು ಗೊತ್ತಾಗಲ್ಲ, ದಾಟಕ್ಕೆ ಹೋಗ್ತಾರೆ ಅವಸರ ಅಂಥೇಳಿ, ಅಥವಾ ಅದೇನೋ ಕುತೂಹಲಕ್ಕೆ ಕೂಡ ವೈರ್ ಮುಟ್ಟಕ್ಕೆ ಹೋಗ್ಬಿಟ್ಟು ಎಷ್ಟೋ ಸಂದರ್ಭಗಳಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಜೀವ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಸೊ ಅದನ್ನು ದಯವಿಟ್ಟು ತಪ್ಪಿಸ್ಬೇಕು ಅಂದರೆ ನೀವೆಲ್ಲರೂ ಸಾರ್ವಜನಿಕರು ಎಲ್ಲಿ ಅಲ್ಲಿ ಕರೆಂಟ್ ಪಾಸ್ ಆಗದೇ ಇದ್ರೂ ತೊಂದರೆ ಇಲ್ಲ, ಒಂದು ಡೆಡ್ ಆಗಿರ್ತಕ್ಕಂಥ ವೈರ್ ಕಾಣಿಸ್ತಾ ಇದೆಯಾ ತಕ್ಷಣಕ್ಕೆ ನಿಮ್ಮ ಹತ್ರ ಇರ್ತಕ್ಕಂಥ KEB ಇಲಾಖೆಗೋ ಪೊಲೀಸ್ ಸ್ಟೇಷನ್ಗೋ ಅಥವಾ ಹೊಯ್ಸಳವ್ರಿಗೋ 108 ಯಾರಿಗೋ ಒಬ್ರಿಗೆ ಕರೆ ಮಾಡಿ ಈ ಥರ ಒಂದು ವೈರ್ ತುಂಡಾಗಿ ಬಿದ್ದಿದೆ ಸರ್, ದಯವಿಟ್ಟು ಸಾರ್ವಜನಿಕರು ಇದಕ್ಕೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಿ ಅಂತ ಅವ್ರಿಗೆ ನೀವು ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು. ಅಥವಾ ಸಾಧ್ಯವಾಗಿಲ್ಲ ಅಂದರೆ ಅಲ್ಲೊಂದು ಕಲ್ಲ ಅಥವಾ ಒಂದು ಕೋಲೋ ಏನೋ ಒಂದು ಡೇಂಜರ್ ಮಾರ್ಕ್ ಇರೋ ಥರ ಒಂದು ಸೃಷ್ಟಿ ಮಾಡಿಬಿಟ್ಟು ಸೊ ನೀವು ಅಲ್ಲಿಂದ ಹೊರಟರು ನಿಮಗೆ ನಿಜಕ್ಕೂ ಪುಣ್ಯ ಬರುತ್ತೆ ಅಂತ ಈ ಸಂದರ್ಭಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಾದ ನಂತರ ಎಷ್ಟೋ ಕಡೆ ಆ ಮಳೆ ಯಾವ ಮಟ್ಟದಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ನನಗೆ ಕಷ್ಟ ಆಗ್ತಿದೆ. ಮೊನ್ನೆ ತಾನೇ ನೋಡಿರೋ ಹಾಗೆ ಶಿರಾಡಿ ಘಾಟ್ನಲ್ಲಿ ಒಂದು 9-10 ಜನ ಅಲ್ಲಿ ಟೀ ಕುಡಿಯೋಕ್ಕೆ ನಿಂತ್ಕೊಂಡಿರ್ತಕ್ಕಂಥ ಸಂಪೂರ್ಣ ಗುಡ್ಡ ಕೊಚ್ಕೊಂಡು ಹೋಗ್ಬಿಡ್ತು, ಟ್ಯಾಂಕರ್ ಕೂಡ ನೀರಲ್ಲಿ ಹೋಯಿತು. ಅದೇ ರೀತಿ ಸಾಕಷ್ಟು ಕಡೆ ಈಗ ನಿನ್ನೆನೂ ಕೂಡ ಶಿರಾಡಿ ಘಾಟ್ನಲ್ಲಿ ಕುಸಿತಿದೆ, ಬೇರೆ ಬೇರೆ ಕಡೆ ಘಾಟ್ಗಳು ನಿರಂತರವಾಗಿ ಕುಸಿತಾನೆ ಇದ್ದಾವೆ. ಇದಕ್ಕೆಲ್ಲ ಒಂದು ಕಡೆ ಅತಿಯಾದ ಮಳೆಯಷ್ಟೇ ಅಲ್ಲ, ಡೆವಲಪ್ಮೆಂಟ್ ಹೆಸರಲ್ಲಿ ಅಭಿವೃದ್ಧಿ ಹೆಸರಲ್ಲಿ ನಾವು ಮರಗಳನ್ನು ಕಡಿಯೋದ್ರ ಮೂಲಕ ಆ ಮಣ್ಣನ್ನು ಸಡಿಲ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ತೊಂದರೆಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ದಯವಿಟ್ಟು ಈ ಮಳೆಗಾಲದಲ್ಲಿ ಎಲ್ಲಿ ಸಾಧ್ಯವಾಗುತ್ತೆ ಅಲ್ಲಿ ನಿಮ್ಮ ಹೆಸರಲ್ಲಿ, ನಿಮ್ಮ ಕುಟುಂಬದ ತಂದೆ ತಾಯಿ ಯಾರ್ದೋ ಒಬ್ಬರ ಹೆಸರಲ್ಲಿ ಒಂದು ಗಿಡವನ್ನು ನೆಡೋದಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಮೊನ್ನೆ ರಾಜಸ್ಥಾನದಲ್ಲಿ ನೋಡಿದ್ವಿ, ಒಂದೇ ದಿವಸ 12 ಲಕ್ಷ ಗಿಡಗಳನ್ನು ನೆಟ್ಟಿದ್ದಾರೆ. ಸೊ ನಿಜಕ್ಕೂ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವನಕ್ರಾಂತಿಯನ್ನು ಮಾಡಿದ್ದಾರೆ. ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನಮ್ಮ ಒಂದು ಕುಟುಂಬಕ್ಕೆ, ನಮ್ಮ ಒಂದು ಸಮಾಜಕ್ಕೆ ಒಳ್ಳೆಯದಾಗೋ ದೃಷ್ಟಿಯಿಂದ 1-2 ಗಿಡಗಳನ್ನ ನೆಟ್ಟರೂ ಕೂಡ ಸಾಕು, ನಿಜಕ್ಕೂ ಮುಂದಿನ ದಿನಗಳಲ್ಲಿ ಹೆಚ್ಚು ಆಕ್ಸಿಜನ್ನ ಕೊಟ್ಟು ನಮ್ಮೆಲ್ಲರನ್ನ ಕಾಪಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದಾವಣಗೆರೆ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಕ್ವಿಕ್ಕಾಗಿ. ಅದೇ ರೀತಿ ಒಂದಷ್ಟು ಉದ್ಯೋಗ ವಾರ್ತೆಗಳನ್ನ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಯಾರಿಗಾದರೂ ಅದರಿಂದ ಪ್ರಯೋಜನ ಆಗೋದಾದರೆ ದಯವಿಟ್ಟು ಅದನ್ನು ಕೂಡ ತಾವು ಗಮನಿಸ್ಬೋದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಬೇಸರದ ವಿಚಾರ ಅಂದರೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಕಾಣೆ ಆಗ್ತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕಳೆದ 10-15 ದಿವಸಗಳ ಅಂತರದಲ್ಲಿ ಹದಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 19-22 ವರ್ಷ ನಡುವಿನ 3 ಮಹಿಳೆಯರು ನಾಪತ್ತೆಯಾಗಿದ್ದಾರಂತೆ. ನಿಜಕ್ಕೂ ಇದು ಆತಂಕಕಾರಿ. ಇದು ಹೇಗೆ ಆಗಕ್ಕೆ ಸಾಧ್ಯ? ಅದರಲ್ಲೂ ಕೂಡ ನಮ್ಮ ದಾವಣಗೆರೆಯ ಒಂದು ಸರಹದ್ದಿನಲ್ಲಿ ಈ ಥರ ಆಗ್ತಾಯಿದೆ ಅಂದರೆ ನಿಜಕ್ಕೂ ಇದು ಬೇಸರ. ಸೊ ದಯವಿಟ್ಟು ಇದನ್ನು ಸಂಬಂಧಪಟ್ಟ ಪೊಲೀಸ್ನವರು ಆದಷ್ಟು ಬೇಗ ಇದನ್ನು ಪತ್ತೆ ಹಚ್ಚುವಾಗಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ನಮ್ಮ ಸಂಸದರು ಕೂಡ ಒಬ್ಬರು ಮಹಿಳೆಯೇ ಆಗಿದ್ದಾರೆ. ಅವರು ಕೂಡ ಈ ನಿಟ್ಟಿನಲ್ಲಿ ಮುತುವರ್ಜಿಯನ್ನು ವಹಿಸಿ ಪೊಲೀಸರಿಗೆ ಒಂದಷ್ಟು ಸಲಹೆಗಳನ್ನು ಕೊಟ್ಟು ಆದಷ್ಟು ಬೇಗ ಅದು ಏನು ಪ್ರಾಬ್ಲಮ್ ಆಗಿದೆ, ಅವ್ರಿಗೆ ಏನಾದ್ರು ಪ್ರಾಣಹಾನಿ ಆಗಿದೆಯಾ ಅಥವಾ ಅವ್ರಿಗೆ ಬೇರೆ ಯಾರಾದರೂ ತೊಂದರೆ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ ಅಥವಾ ಏನು ಆಗಿದೆ ಅಂತಕ್ಕಂಥ ಸತ್ಯಾಂಶ ಹೊರಗಡೆ ಬರಬೇಕು. ಆ 3 ಮಹಿಳೆಯರು ಸಿಗೋವಾಗಲಿ ಸೇಫಾಗಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿರದೇ ಇರಲಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬೇಸರದ ವಿಚಾರ ಬರ್ತಾ ಇದೆ. ಮದುವೆಯಾಗಿ 30 ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಅಂತಕ್ಕಂಥದ್ದು ಕೊರಗು ಗಂಡ ಹೆಂಡತಿ ಇಬ್ಬರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದಯವಿಟ್ಟು ಇಂಥ ತಪ್ಪುಗಳು ತುಂಬ ನೋಡ್ತಾ ಇದ್ದೀವಿ. ಮಕ್ಕಳು ಆಗಿಲ್ಲ ಅಂದ ಮಟ್ಟಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದೇ ಸೊಲ್ಯೂಷನ್ ಆಗಿಬಿಟ್ರೆ ಬಹುಶಃ ಪ್ರಪಂಚದಲ್ಲಿ ಅರ್ಧಕ್ಕರ್ಧ ಜನ ಹಾಗೆ ಸತ್ತೋಗ್ಬಿಡ್ಬೇಕಾಗಿತ್ತು. ಸೊ ಇದೊಂದೇ ಸೊಲ್ಯೂಷನ್ ಅಲ್ಲ. ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ, ಅನಾಥಾಶ್ರಮದಲ್ಲಿ ಸಾಕಷ್ಟು ಜನ ತಂದೆ ತಾಯಿ ಇಲ್ಲಿರ್ತಕ್ಕಂಥ ಮಕ್ಕಳು ಇದ್ದಾರೆ. ಅವ್ರನ್ನ ಯಾರನ್ನಾದ್ರು ದತ್ತು ತೊಗೊಂಡ್ಬಿಟ್ಟು ಸಾಕ್ಬೋದಾಗಿತ್ತು. ನೀವು ಅವ್ರನ್ನ ತಂದೆ ತಾಯಿಯ ಥರ ನೋಡ್ಕೋಬೋದಾಗಿತ್ತು. ಸೊ ನಿಮ್ಮ ಕಳ್ಕೊಂಡಿರ್ತಕ್ಕಂಥ ಜೀವ ಖಂಡಿತ ಈಗ ವಾಪಸ್ ಬರಲ್ಲ. ಸೊ ಇನ್ನಾದರೂ ಇದನ್ನು ನೋಡಿ ಆದರೂ ಮುಂದೆ ಜನ ಈ ರೀತಿಯ ತಪ್ಪುಗಳನ್ನು ಮಾಡದೇ ಇರಲಿ ಅಂಥೇಳಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಭದ್ರಾ ಜಲಾಶಯದ ನೀರಿನ ಮಟ್ಟ 168.5 ಅಡಿಯಷ್ಟಾಗಿದೆ. ಅದರ ಬೇಸರದ ವಿಚಾರ ಅಂದರೆ ಡ್ಯಾಮ್ ಭಾಗದಲ್ಲಿ ಮತ್ತು ಆ ಕಡೆ ಭಾಗದಲ್ಲಿ ಮಳೆಯ ಕೊರತೆ ಆಗಿರೋದ್ರಿಂದ ಒಳಹರಿವಿನ ಪ್ರಮಾಣ ತುಂಬ ಕಡಿಮೆ ಆಗಿದೆ. ಆಲ್ಮೋಸ್ಟ್ ನಿಲ್ ಅಂತ ಹೇಳ್ಬೋದು. ಅಷ್ಟೊಂದು ಒಳಹರಿವು ಎಲ್ಲೂ ಬರ್ತಾನೆ ಇಲ್ಲ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮಳೆ ಬಂದರೆ ಮಾತ್ರ ಭದ್ರಾ ಜಲಾಶಯದ ಗರಿಷ್ಠ ಮಟ್ಟವಾಗಿರ್ತಕ್ಕಂಥ 186 ಅಡಿ ಏನಿದೆ, ಇನ್ನು 18-19 ಅಡಿ ಬೇಕಾಗತ್ತೆ, ಅದು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ಮಳೆ ಬರಬೇಕು ಅಂಥೇಳಿ ರೈತಾಪಿ ವರ್ಗದ ಜನರು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆಗಲೇ ನಾನು ಹೇಳಿರೋ ಹಾಗೆ ಕಾರ್ಗಿಲ್ ಗೆದ್ದು 25 ವರ್ಷ ಆಯಿತು. ಅದರ ಸೆಲೆಬ್ರೇಷನ್ಗೋಸ್ಕರ ARG ಕಾಲೇಜ್ ವತಿಯಿಂದ ತುಂಬ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದಾವಣಗೆರೆಯ ಚಾಣಕ್ಯ ಕಾಲೇಜ್ ಕೂಡ ಇದನ್ನು ಪ್ರೇರಣಾ ಅಕಾಡೆಮಿಯಿಂದ ನಮ್ಮ ಸೈನಿಕರ ಸಾಹಸಕ್ಕೆ, ತ್ಯಾಗ ಬಲಿದಾನಗಳಿಗೆ
ನಮ್ಮದೊಂದು ಸಾಂಕೇತಿಕ ಗೌರವ ಅಂತ ಹೇಳಿಬಿಟ್ಟು ಜುಲೈ 26ನೇ ತಾರೀಕು ಟಾರ್ಗೆಟ್ POK ಅಂತ ಒಂದು ಓಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಇದು ಪ್ರಾರಂಭ ಆಗುತ್ತೆ. ಚಾಣಕ್ಯ ಕಾಲೇಜ್ ಪ್ರೇರಣಾ ಅಕಾಡೆಮಿ ಇಲ್ಲಿಂದ ಶಾಮ್ನೂರ್ ಶಾಪೆ ರೋಡ್ ಮೂಲಕ BIT ಕಾಲೇಜ್ ರೋಡ್ ಲಕ್ಷ್ಮೀ ಫ್ಲೋರ್ ಮಿಲ್ ಮೂಲಕ ಅಮರ್ ಜವಾನ್ ಪಾರ್ಕ್ಗೆ ಬಂದು ಇದು ಎಂಡ್ ಆಗುತ್ತೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, 26ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ತಾವು ಇಲ್ಲೆಲ್ಲರೂ ಬಂದು ಸೇರ್ಕೋಬೋದು. ಯಾರು ಬೇಕಾದರೂ ಇದರಲ್ಲಿ ಭಾಗವಹಿಸ್ಬೋದು. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ, ದಯವಿಟ್ಟು ಇದನ್ನು ನೋಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. 9845982623. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9845982623 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, ಆಜಾದ್ ಅಂದ್ರೇ ನಮಗೆ ಸ್ವಾಭಿಮಾನ ಅಂತಕ್ಕಂಥದ್ದು ನೆನಪಿ ಬರುತ್ತೆ. ಆ ಪುಣ್ಯಾತ್ಮರಾಗಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಇದಕ್ಕೆ ಇವತ್ತು ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಿದ್ದೀವಿ. ಅದೇ ರೀತಿ ಸ್ವರಾಜ್ಯ ಭಿಕ್ಷೆಯಂತೆ ಬೇಡಿ ಪಡೆದದ್ದಲ್ಲ, ಅದು ನನ್ನ ಜನ್ಮಸಿದ್ಧ ಹಕ್ಕು ಅಂತ 60ನೇ ವಯಸ್ಸಿನಲ್ಲೂ ಕೂಡ ಗರ್ಜನೆ ಮಾಡಿದಂತಹ ಬಾಲಗಂಗಾಧರನಾಥ್ ತಿಲಕ್ ಅವರ ಹುಟ್ಟುಹಬ್ಬ ಕೂಡ ಇವತ್ತು ಇದೆ. ವಿಶೇಷವಾಗಿ ಆ ಇಬ್ಬರು ಮಹನೀಯರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಅನ್ವಯ ಆಗುವಂತೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ವಾಹನಗಳನ್ನು ತಡೆದು ದಾಖಲೆ ಪರಿಶೀಲಿಸಬೇಡಿ ಅಂಥೇಳಿ DGP ಆಗಿರ್ತಕ್ಕಂಥ ಪ್ರವೀಣ್ ಸೂದ್ ಅವರು ಆಜ್ಞೆಯನ್ನು ಹೊರಡಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಎಲ್ಲೆಂದರಲ್ಲಿ ವಾಹನಗಳಿಗೆ ಕೈ ಹಾಕಿಬಿಟ್ಟು ಅಡ್ಡ ಹಾಕಿಬಿಟ್ಟು ವಾಹನಗಳನ್ನು ಒಂದು ಪರಿಶೀಲನೆ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅದರಿಂದ ಸಾಕಷ್ಟು ಅವಸರದಲ್ಲಿ ಇರ್ತಕ್ಕಂಥ ಪ್ರಯಾಣಿಕರಿಗೆ ಒಂದಷ್ಟು ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದ್ದೀವಿ. ಸೊ ಅದು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ರವೀಣ್ ಸೂದ್ ಅವರು ಈ ರೀತಿಯ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ. ಕಾದು ನೋಡಬೇಕು ಇದು ಯಾವ ರೀತಿ ಇಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಅಂಥೇಳಿ. ಅದೇ ರೀತಿ 25ನೇ ಕಾರ್ಗಿಲ್ ವಿಜಯ ದಿವಸವನ್ನು ಅತ್ಯಂತ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಲಡಾಖ್ನ ದ್ರಾಸ್ಗೆ ಭೇಟಿ ನೀಡ್ತಾ ಇದ್ದಾರೆ 26ನೇ ತಾರೀಕು. ಸೊ ಅವತ್ತು ಅಲ್ಲಿ ಲೆಫ್ಟಿನೆಂಟ್ ಜನರಲ್ ಮಿಶ್ರಾ ದಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧದ ಸ್ಮಾರಕಕ್ಕೆ ಪ್ರಧಾನಿ ಭೇಟಿ ನೀಡಿ ಎಲ್ಲ ವ್ಯವಸ್ಥೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ಅದೇ ರೀತಿ ಬೇರೆಲ್ಲ ಏನು ಅಪೂರ್ಣಗೊಂಡಿರ್ತಕ್ಕಂಥ ಕಾಮಗಾರಿ ಇದೆ, ಯೋಧರಿಗೆ ಅಗತ್ಯ ಇರತಕ್ಕಂಥದ್ದು, ಅದರದ್ದೆಲ್ಲದ ಪರಿಶೀಲನೆಯನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. 2022ರಲ್ಲಿ ಮೋದಿಯವರು ಅಲ್ಲಿಗೆ ಹೋಗಿದ್ದರು. ಅದಾದ ನಂತರ ಈಗ ಮತ್ತೆ 2024ರಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಅದನ್ನು ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯೋಧರಿಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಪ್ರಯೋಜನಗಳು ಅಲ್ಲಿ ಸಿಗುವಾಗ ಆಗಲಿ ಅಂತಕ್ಕಂಥದ್ದು ಯೋಧರ ಒಂದು ನಿರೀಕ್ಷೆ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಎಲ್ಲರೂ ಬಿಸಿನೀರನ್ನು ಸ್ನಾನ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ಮನೆಯಲ್ಲಿ ಗೀಝರ್ನ ಇಟ್ಕೊಂಡಿದ್ದೀರಿ, ಆ ಗೀಝರ್ ತುಂಬ ಹಳೇದಾಗಿದ್ದರೆ ಆಗಿಂದಾಗಲೇ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ತಾ ಇರಿ. ಏಕೆಂದರೆ ಗೀಝರ್ನಿಂದ ವಿಷಾನಿಲ ಸೋರಿಕೆ ಆಗ್ತಕ್ಕಂಥ ಪ್ರಕರಣಗಳು ಇತ್ತೀಚೆಗೆ ತುಂಬ ಕಾಮನ್ ಆಗಿ ಕಂಡು ಬರ್ತಾ ಇದ್ದಾವೆ. ನಾವು ಕಳೆದ ಒಂದು 2-3 ತಿಂಗಳ ಹಿಂದೆ ಕೂಡ ನೋಡಿದ್ವಿ, ಬೆಂಗಳೂರಿನಲ್ಲಿ MBBS ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯೊಬ್ಬರು ಆ ಒಂದು ವಿಷಾನಿಲ ಸೋರಿಕೆಯಾಗಿ ಅಲ್ಲಿ ಆ ತಕ್ಷಣಕ್ಕೆ ಅವರು ಕುಸಿದು ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು ಬಾತ್ರೂಮಲ್ಲಿ. ಅದೇ ರೀತಿ ಇನ್ನೊಂದು ಶಾಕಿಂಗ್ ನ್ಯೂಸು ನಮ್ಮ ರಾಮನಗರದಿಂದ ಬಂದಿದೆ. ಗೀಝರ್ನಿಂದ ವಿಷಾನಿಲ ಸೋರಿಕೆಯಾಗಿ ತಾಯಿ 40 ವರ್ಷದ ಶೋಭಾ ಹಾಗೂ 16 ವರ್ಷದ ದಿಲೀಪ್ ಇಬ್ಬರು ಸ್ಪಾಟಲ್ಲೇ ಮೃತಪಟ್ಟಿದ್ದಾರೆ. ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಹೋಗಿ ಆ ಬಾಗಿಲನ್ನ ಹೊಡೆದು ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಯಾವುದೇ ರೀತಿ ಪ್ರಾಣ ಉಳಿದಿಲ್ಲ. ಸೊ ನಿಜಕ್ಕೂ ದಯವಿಟ್ಟು ಎಚ್ಚರಿಕೆಯಿಂದಿರಿ. ಯಾರೆಲ್ಲ ಗೀಝರ್ನ ಯೂಸ್ ಮಾಡ್ತಾ ಇದ್ದೀರಿ, ಅಲ್ಲಿ ಪಕ್ಕದಲ್ಲಿ ಒಂದು ವಿಂಡೋ ಓಪನ್ ಇರೋ ಹಾಗೆ ನೋಡ್ಕೊಳ್ಳಿ, ಅಥವಾ ಒಂದು ಸ್ವಲ್ಪ ಎತ್ತರದಲ್ಲಿ ಒಂದು ವೇಳೆ ಈ ರೀತಿಯ ಅಪಘಾತ ಅಥವಾ ತೊಂದರೆ ಒಂದು ಸಂಭವಿಸಿದ್ರು ಕೂಡ ಆ ವಿಷಾನಿಲ ಕಿಟಕಿ ಮೂಲಕ ಹೊರಗಡೆ ಹೋಗೋದಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯವಸ್ಥೆ ಮಾಡ್ಕೊಂಡಿರಿ. ಇಲ್ಲಾಂದರೆ ನಿಜಕ್ಕೂ ಕೂಡ ಈ ರೀತಿಯ ದುರಂತ ಆಗಾಗ ನಡೀತಾನೆ ಇರುತ್ತೆ. ಸೊ ಅದು ನಡಿಬಾರ್ದು ಅಂದರೆ ದಯವಿಟ್ಟು ನಿಮ್ಮ ಗೀಝರ್ಗಳು ಏನಾದರೂ 4-5 ವರ್ಷ ಹಳೆಯದಾಗಿದ್ದರೆ ಅದನ್ನು ಒಮ್ಮೆ ಮತ್ತೆ ಪರೀಕ್ಷೆ ಮಾಡಿಸ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಸಲಹೆ. ದಯವಿಟ್ಟು ಎಚ್ಚರಿಕೆಯಿಂದರೆ, ಏಕೆಂದರೆ ಚಳಿಗಾಲ ಇರೋದ್ರಿಂದ, ಮಳೆಗಾಲ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಬಿಸಿನೀರೇ ಬೇಕಾಗತ್ತೆ. ಸೊ ಎಷ್ಟು ಬಿಸಿನೀರು ಸ್ನಾನ ಮಾಡಿದ್ರೂ ಕಡಿಮೆ ಅಂತ ಅನಿಸುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಲಾಂಗ್ ಟೈಮ್ ಬಾತ್ರೂಮಲ್ಲೇ ಇದ್ಬಿಟ್ಟು ಸ್ನಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ನಮ್ಮ ಪ್ರಾಣಹಾನಿ ಆಗದೆ ಇರಲಿ ಅಂತಕ್ಕಂಥದ್ದು ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್. ಸೊ ದಯವಿಟ್ಟು ಎಚ್ಚರಿಕೆಯಿಂದಿರಿ. 4-5 ವರ್ಷದ ಮೇಲೆ ಗೀಝರ್ನ ಯೂಸ್ ಮಾಡ್ತಿದ್ರೆ ಒಮ್ಮೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಪತ್ರಕರ್ತರಾಗಿರ್ತಕ್ಕಂಥ ಶಶಿಧರ್ ಭಟ್ ಅವರು ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರು ಈ ಮೂಲಕ ಮುಖ್ಯಮಂತ್ರಿಗಳು ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದರು. ಅದಾದ ನಂತರ ಮುಖ್ಯಮಂತ್ರಿಗಳೇ ನೇರವಾಗಿ ಅವ್ರದ್ದು ಸಂಪೂರ್ಣ
ಆರೋಗ್ಯದ ಏನು ಆಸ್ಪತ್ರೆ ವೆಚ್ಚ ಇದೆ ಅದನ್ನು ಸರ್ಕಾರವೇ ಭರಿಸುತ್ತೆ ಅಂತ ಹೇಳಿದ್ದಾರೆ. ಸೊ ಅದು ನಿಜಕ್ಕೂ ಖುಷಿ ವಿಚಾರ. ಅವ್ರು ಸ್ವಲ್ಪ ಆರ್ಥಿಕವಾಗಿ ತೊಂದರೆಲಿದ್ದರು, ಅವರಿಗೆ ಈ ರೀತಿಯ ಒಂದು ಬ್ಯಾಕ್ ಸಪೋರ್ಟ್ ಸಿಕ್ಕಿರ್ತಕ್ಕಂಥದ್ದು ನಿಜಕ್ಕೂ ಪತ್ರಕರ್ತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಹೆಮ್ಮೆಯ ವಿಚಾರ. ಪತ್ರಕರ್ತ ಶಶಿಧರ್ ಭಟ್ ಅವ್ರಿಗೂ ಕೂಡ ತುಂಬ ಒಂದು ನೆಮ್ಮದಿ ಸಿಕ್ಕಿದೆ, ಸಮಾಧಾನ ಸಿಕ್ಕಿದೆ. ಅವರ ಆರೋಗ್ಯ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂಥೇಳಿ ಈ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ. ಅದೇ ರೀತಿ ನಾನು ಮಳೆಯ ಅವಘಡಗಳನ್ನು ಆಗಾಗ ಹೇಳ್ತಾನೇ ಇದ್ದೆ. ಈಗಲೂ ಇನ್ನೊಂದು ಮಳೆಯ ಅವಘಡ ಇಲ್ಲಿ ನನಗೆ ಗಮನಕ್ಕೆ ಬಂದಿದೆ. ಏನು ಅಂದರೆ, ಚಾಲಕನ ನಿಯಂತ್ರಣ ತಪ್ಪಿ ಚರಂಡಿಗೆ ಉರುಳಿದ ಖಾಸಗಿ ಬಸ್ ಹಲವಾರು ವಿದ್ಯಾರ್ಥಿಗಳಿಗೆ ಗಾಯ ಆಗಿದೆ. ಇದು ನಮ್ಮ ಕೊಲ್ಲೂರಿನ ಹತ್ರ ನಡೆದಿರ್ತಕ್ಕಂಥದ್ದು. ಹೆಚ್ಚು ಮಳೆ ಬರ್ತಾ ಇತ್ತು. ಅಲ್ಲಿ ಪ್ರೌಢಶಾಲೆಯ 7-8 ವಿದ್ಯಾರ್ಥಿಗಳು ಆ ಬಸ್ಸಲ್ಲಿದ್ದರು. ಅದೇ ರೀತಿ ಕಾಲೇಜಿನ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದರಲ್ಲಿದ್ದರು. ಅವರೆಲ್ಲರನ್ನ ಕುಂದಾಪುರದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಹೆಚ್ಚಿನ ಪ್ರಾಣಹಾನಿ ಅಥವಾ ಇನ್ನೇನು ತೊಂದರೆ ಆಗಿಲ್ಲ. ಸಣ್ಣ ಪುಟ್ಟ ಏಟುಗಳಿಂದ ಎಲ್ಲರೂ ಪಾರಾಗಿದ್ದಾರೆ. ಸೊ ಮಳೆಯ ಒಂದು ಪ್ರವಾಹ ಹೇಗಿರುತ್ತೆ ಅಂದರೆ, ಆ ಬಸ್ಸನ್ನೇ ಕೊಚ್ಕೊಂಡು ಹೋಗ್ಬಿಡತ್ತೆ. ಸೊ ಇಲ್ಲೂ ಕೂಡ ಆಗಿರೋದು ಅದೇ. ಮಳೆ ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇತ್ತು, ನೀರು ಹರಿತಾ ಇದೆ, ನಾನು ಹೋಗ್ಬಿಡ್ತೀನಿ ಅಂಥೇಳಿ ಬಸ್ಸು ಡ್ರೈವರ್ ಕಾನ್ಫಿಡೆನ್ಸಿಂದ ಹೋಗಿದ್ದಾರೆ. ಬಟ್ ಮಳೆಯ ಒಂದು ಪ್ರಕೃತಿಯ ವಿಕೋಪದ ಎದುರುಗಡೆ ನಾವು ಯಾರೂ ನಿಲ್ಲೋದಕ್ಕಾಗೋದಿಲ್ಲ. ಅದು ಎತ್ಕೊಂಡು ಹೋಗಿ ಬಸ್ಸನ್ನು ಪ್ರಪಾತಕ್ಕೆ ಬಿಸಾಕಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಆಗಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಸಮಾಧಾನಕರ ಅಂಶ. ಸೊ ಎಚ್ಚರಿಕೆಯಿಂದ ಇರಬೇಕು ವಾಹನ ಚಲಾವಣೆ ಮಾಡ್ತಕ್ಕಂಥವ್ರು. ಇನ್ನೊಂದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ. ಯಾರೆಲ್ಲ ನವೋದಯ ವಿದ್ಯಾಲಯಕ್ಕೆ 6ನೇ ತರಗತಿಗೆ ಅರ್ಜಿಯನ್ನು ಹಾಕಬೇಕು ಅಂತಿದ್ದೀರಿ, ಅವರಿಗೆ ಇದೇ ಒಂದು ಸೆಪ್ಟೆಂಬರ್ 16 ಒಳಗಡೆ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಜನವರಿ 18ನೇ ತಾರೀಕಿದು ಪರೀಕ್ಷೆ ನಡೆಯುತ್ತೆ ಅಂತ ಅವರು ತಿಳಿಸಿದ್ದಾರೆ. ಎಲ್ಲರೂ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟ ಹೋಗಬೇಕು ಅಂತಿದ್ದೀರಿ, ಅವರು navodaya.gov.in ಹೆಚ್ಚಿನ ಇನ್ಫಾರ್ಮೇಷನ್ನ ತೆಗೆದುಕೋಬೋದು ಅಂಥೇಳಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸೆಪ್ಟೆಂಬರ್ 16 ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಇದೆ. ಜನವರಿ 18ನೇ ತಾರೀಕು ಅವರಿಗೆ ಪರೀಕ್ಷೆ ಇರುತ್ತೆ. ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿರ್ತಕ್ಕಂಥವ್ರು navodaya.gov.in ಸಂಪರ್ಕ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನ್ನ ತೆಗೆದುಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಮೊನ್ನೆ ತಾನೇ ಒಂದು ಶಿರಾಡಿಯಲ್ಲಿ ಮಣ್ಣು ಕುಸಿದು ಟ್ಯಾಂಕರ್ ಸಮೇತ 9-10 ಜನದ ಪ್ರಾಣ ಹೋಗಿತ್ತು. ಅದೇ ರೀತಿಯ ಮತ್ತೊಂದು ತೊಂದರೆ ಮಣ್ಣಿನಲ್ಲಿ ಘಾಟ್ನಲ್ಲಿ, ಇದು ಶಿರಾಡಿ ಘಾಟ್ನಲ್ಲಿ ಮತ್ತೆ ಆಗಿರ್ತಕ್ಕಂಥದ್ದು. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೆ ಭೂಕುಸಿತ ಸಂಭವಿಸಿದೆ. ಮಣ್ಣು ಕುಸಿತದಲ್ಲಿ ಪೊಲೀಸ್ ವಾಹನ ಸಂಪೂರ್ಣ ಸಿಲುಕಿಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಪ್ರಾಣಹಾನಿ ಆಗಿರ್ತಕ್ಕಂಥದ್ದು ಗಮನಕ್ಕೆ ಬಂದಿಲ್ಲ. ಸೊ ಅದನ್ನು JCB ಮೂಲಕ ಮಣ್ಣು ತೆರವು ಮಾಡ್ತಕ್ಕಂಥ ಕಾರ್ಯ ನಡೀತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಶಿರಾಡಿ ಘಾಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಘಾಟ್ಗಳಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಮಣ್ಣು ಯಾವಾಗ ಬೇಕಾದರೂ ಸ್ಲೈಡಿಂಗ್ ಆಗ್ಬೋದು, ಮಣ್ಣು ಗುಡ್ಡ ಕುಸಿಬೋದು, ಇಂಥ ಅಪಾಯಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನಷ್ಟು ವಿಚಾರಗಳ ಇದೆ, ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನು ನೋಡ್ಕೊಂಬರೋಣ. ಅದಾದ ನಂತರ ದಾವಣಗೆರೆ ಸುತ್ತಮುತ್ತ ಏನು ಆಗ್ತಾ ಇದೆ ಅನ್ನೋದನ್ನು ನಾನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಯಾರೆಲ್ಲ ನೀವು ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನ ತಿಳಿಸ್ಬೇಕಂತಿದ್ದೀರಿ, ಸೊ ನಿಮ್ಮ ಹುಟ್ಟು ಹಬ್ಬ ಆಗಿರ್ಬೋದು, ನಿಮ್ಮ ಸ್ನೇಹಿತರ ಹುಟ್ಟುಹಬ್ಬ, ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಯಾರದೇ ಹುಟ್ಟುಹಬ್ಬ ಇದ್ರೂ ಕೂಡ ಮುಂಚಿನ ದಿವಸ ನಮಗೆ ನೀವು ನಿಮ್ಮ ಸಂಬಂಧಪಟ್ಟವ್ರದ್ದು ಫೋಟೋ ಏನಾದ್ರು ಕಳಿಸಿದರೆ ನಾವು ನಮ್ಮ V1 ವಾಹಿನಿಯ ಮೂಲಕ ಆ ಫೋಟೋವನ್ನು ಡಿಸ್ಪ್ಲೇ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅದೇ ರೀತಿ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ಒಳ್ಳೆಯ ಕೆಲಸದ ಒಳ್ಳೆಯ ವಿಡಿಯೋ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಅದನ್ನು ನಮಗೆ ಶೇರ್ ಮಾಡಿ, ಅದನ್ನು ಕೂಡ ನಾವು ಒಂದು ಪ್ರಸಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಯಾರೇ ಮಾಡ್ತಿದ್ರು ಕೂಡ ಅದನ್ನು ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ನಮ್ಮ ಮೂಲಕ ಅವರಿಗೆ ಒಂದಷ್ಟು ಪ್ರಚಾರವನ್ನು ಕೊಡೋ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೆ ಸಮಾಜಕ್ಕೆ ಅಗತ್ಯ ಇರತಕ್ಕಂಥ ಒಂದು ಒಳ್ಳೆಯ ಮೆಸೇಜನ್ನು ನಾವೆಲ್ಲರೂ ಸೇರಿ ತಲುಪಿಸೋಣ, ವಸುದೈವ ಕುಟುಂಬವನ್ನು ನಿರ್ಮಾಣ ಮಾಡೋಣ ಅಂತ ಕೇಳ್ಕೊಳ್ತಾ, ಯಾರಾದರೂ ಮಕ್ಕಳಿಗೆ ಸಹಾಯ ಮಾಡೋದಾಗಿದ್ದರೆ ದಯವಿಟ್ಟು ನಮಗೆ ತಿಳಿಸಿ. ಆ ಒಂದು ಮಕ್ಕಳ ಇನ್ಫಾರ್ಮೇಷನ್ನ ಕೊಡೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡಿಸೋದಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬಟ್ಟೆಗಳನ್ನ ಕೊಡಿಸೋದಾಗಿರ್ಬೋದು, ಶೂಸ್, ಸಾಕ್ಸ್, ಪೆನ್, ನೀವು ಏನೇ ಕೊಡೋದಿದ್ರೂ ತೊಂದರೆ ಇಲ್ಲ, ಅದನ್ನು ನಮಗೆ ತಿಳಿಸಿದ್ದೆ ಆದರೆ ಅದನ್ನು ನಾವು ಸಂಬಂಧಪಟ್ಟ ವಿದ್ಯಾರ್ಥಿಗಳ ಗಮನಕ್ಕೆ ತರ್ತೀವಿ ಅಂತ ಕೇಳ್ಕೊಳ್ತಾ, ಈ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಎಸ್ ವಿನಯ್ ಸರ್, ಹೇಗೆ ಮಳೆ ಚೆನ್ನಾಗಿ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಎಸ್, ಎಲ್ಲೂ ಬಿಡ್ತಾನೆ ಇಲ್ಲ ಮಳೆ. ಸರ್, ಕರೆಕ್ಟ್ ಆಗಿ ಬರ್ತಾ ಇತ್ತು ಬೆಳಗ್ಗಿಂದ. ಹೌದು ಸರ್, ಹೌದು. ತಿಂಡಿ ಆಯ್ತಾ ವಿನಯ್ ಸರ್? ಟೂರಿಗೆ ಹೋಗ್ಲೇಬೇಕು ಸರ್ ಮಳೆ ಬಂದ್ರೆ. ಹೌದು ಹೌದು, ಅದು ಈಗ ಹೇಳಿದ್ರ ಸರ್, ಜನ ಸಿಗ್ತಾರೆ, ಈಗ ಬಸ್ಸಿನ ಬಿದ್ದಿದ್ದೆನಲ್ಲ. ಹೌದು ಹೌದು, ಕೇಳಿದೆ ಸರ್.
ಬಹಳ ಬೇಜಾರಾಗತ್ತೆ ಸರ್. ಇದು ಹೋಗ್ಬಿಡ್ತಾರೆ ಮತ್ತೆ ನೀರಲ್ಲಿ ಬಿದ್ದು ಪಾಪ ಹೌದು, ಹಾನಿ ಆಗ್ಬಿಡುತ್ತೆ. ಟ್ರಿಪ್ ಗಿಪ್ಗಳೆಲ್ಲ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಲ್ವಾ ಸರ್? ಸರ್ ಆರಾಮಾಗಿರ್ಲಿ ಮನೆಗೆ. ಯಾರು ಇದು ಹೋಗೋದೆ ಟೂರ್ಗೆ. ಅದೇ ಯಾರು ಟ್ರಿಪ್ ಹೋಗ್ಬಿಡಿ ಅಂತ ನೀವೊಂದ್ಸರಿ ಹೇಳ್ಬಿಡಿ ಸರ್. ಯಾರು ಟ್ರಿಪ್ ಹೋಗ್ಬಿಡ್ರಿ ಕಣ್ರಪ್ಪ. ನಿಜ, ಆರಾಮಾಗಿ ನಾನು ಹೇಳೋದು ಇಷ್ಟೇ. ಸರ್, ಬಿಸಿ ಬಿಸಿಯಾಗಿ ಮುದ್ದೆ ಗಿದ್ದೆ ಉಣ್ಕೊಂಡು ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ಲಿ ಅಲ್ವಾ? ಹೌದು ಸರ್, ಹೌದು ಸರ್. ಆಮೇಲೆ ಇದ್ದೇ ಇದೆ ಎಲ್ಲ ಮಳೆ ಕಡಿಮೆ ಆದ್ಮೇಲೆ ಹೋಗ್ಬೋದು. ಹಾ ಸರ್, ಅಲ್ಲ ಮಳೆ ಕಡಿಮೆ ಹೋಗ್ಬೋದು ಸರ್. ಬರೀ ನೀರಲ್ಲಿ ಸಾಯೋದಲ್ಲ ಅಷ್ಟೇ ಅಲ್ಲ ಸರ್, ಗುಡ್ಡನೇ ಕುಸ್ಕೊಂಡ್ ಬೀಳ್ತಾ ಇದಾವಲ್ಲ. ಹ್ಞೂ ಸರ್, ಅದು ಬೆಟ್ಟ ಪಾಪ ಅದು ಕುಸ್ಕೊಂಡ್ಬಿಡ್ತೈತೆ, ಅದ್ರೂ ಇದಾಗ್ತೈತೆ ಸರ್. ಅದು ನಿಜ ನಿಜ ಬಂಡೆ ಇಲ್ಲ. ಹೌದು, ಹುಷಾರಾಗಿರ್ಬೇಕು ಸರ್. ಅವ್ರು ಮನೇಲಿದ್ರೆ ಏನಾಗಲ್ಲ ಸರ್. ನಿಜ ನಿಜ ಸರ್, ನಿಜ. ಎಸ್ ಸರ್, ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್? ಇಲ್ಲ ಸರ್. ಎಸ್ ದರ್ಶನ ಅವ್ರ ಬಿಡುಗಡೆ ಆಗ್ಲಿ ಸರ್. ಯಾವುದು ಸರ್? ಅದೇ ಖುಷಿ ಸರ್, ದರ್ಶನ ಅವ್ರ ಬಿಡುಗಡೆ ಆಗ್ಲಿ. ಓಕೆ ಓಕೆ, ಖಂಡಿತ ಸರ್, ಖಂಡಿತ. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಗುಡ್ ಡೇ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಖುಷಿ ವಿಚಾರ, ನಮ್ಮ KRS ಭರ್ತಿಯಾಗಿದೆ. ಇದೇ ಜುಲೈ 27ನೇ ತಾರೀಕು ಮುಖ್ಯಮಂತ್ರಿಯವರು ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ಆ ಭಾಗದಲ್ಲಿ ಎಲ್ಲ ಕಡೆ ಒಳ್ಳೆ ಮಳೆ ಆಗಿದ್ದರಿಂದ ಕಾವೇರಿ ಮಾತೆ ಸಂತೃಪ್ತರಾಗಿದ್ದಾರೆ ಅಂತ ಹೇಳ್ಬೋದು. KRS ಭರ್ತಿಯಾಗಿದೆ. ಸೊ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಮಂಡ್ಯ ಮೈಸೂರು ಭಾಗದ ರೈತರಿಗೆ ಶುಭವಾಗಲಿ ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡು ಮುಖ್ಯಮಂತ್ರಿಯವರು ಒಂದು KRSಗೆ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ಸೊ ಒಳ್ಳೆ ವಿಚಾರ, ಅರ್ಪಿಸ್ಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಂದರೆ, ಪ್ರಸ್ತುತ ಅಮೇರಿಕಾದ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಜೋ ಬೈಡನ್ ಅವರು ಈ ಬಾರಿಯ ಅಂದರೆ ಮುಂಬರ್ತಕ್ಕಂಥ ಅಧ್ಯಕ್ಷೀಯ ಚುನಾವಣೆಯಿಂದ ಹಿಂದೆ ಸರಿಯುವ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಇದು ನಿಜಕ್ಕೂ ಕೂಡ ಶಾಕಿಂಗ್, ಏಕೆಂದರೆ ಅವರು ಚೆನ್ನಾಗಿಯೇ ನಡೆಸ್ಕೊಂಡು ಹೋಗ್ತಾ ಇದ್ದರು. ಆದರೆ ಇದರಿಂದ ಅನಿರೀಕ್ಷಿತವಾಗಿ ಭಾರತೀಯರೊಬ್ಬರಿಗೆ ಲಾಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಯಾರಿಗೆ ಅಂತ ಕೇಳ್ತಿದ್ದೀರಾ? ಸೊ ನಮ್ಮ ಭಾರತೀಯ ಮೂಲದ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಅವರು ಈಗ ಅಮೇರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ. ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ. ಮೊನ್ನೆ ತಾನೇ ರಿಷಿ ಸುನಕ್ ಅವರು ಅಧ್ಯಕ್ಷರಾಗಿದ್ದರು ಬ್ರಿಟನ್ನಿಂದು. ಸೊ ಈಗ ಅಂಥ ಅವಕಾಶ ಮತ್ತೊಬ್ಬರಿಗೆ ನಮ್ಮ ಭಾರತೀಯರಿಗೆ ಒಲಿದು ಬಂದಿದೆ, ಅದು ಕಮಲಾ ಹ್ಯಾರಿಸ್ ಅವ್ರಿಗೆ. ಸೊ ಆಲ್ ದ ವೆರಿ ಬೆಸ್ಟ್ ಕಮಲಾ ಹ್ಯಾರಿಸ್ ಅವ್ರಿಗೆ. ನಮ್ಮೆಲ್ಲ ಭಾರತೀಯರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಸೊ ಇವರು ಏನಾದರೂ ಗೆದ್ದು ಬಂದರೆ ಅದು ನಿಜಕ್ಕೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಭಾರತದ ದೃಷ್ಟಿಯಿಂದ ಅದು ನಿಜಕ್ಕೂ ತುಂಬ ಒಳ್ಳೆಯ ಹೆಜ್ಜೆ. ನಾವು ಭಾರತೀಯರು ಎಲ್ಲ ರಂಗಗಳಲ್ಲಿ ಇದ್ದೀವಿ, ಎಲ್ಲ ದೇಶ ವಿದೇಶಗಳಲ್ಲಿ ಒಂದೊಂದಷ್ಟು ಅಧಿಕಾರಗಳನ್ನು ನಾವು ಹೊಂದಿದ್ದೀವಿ. ಇವರಿಗೆ ಆಲ್ರೆಡಿ ಬೇರೆ ಬೇರೆ ರೀತಿಯ ಹುದ್ದೆಗಳನ್ನು ಹೊಂದಿದ್ರು. ಈ ಮತ್ತೆ ಒಂದು ಕಾಲ್ ಬರ್ತಿದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ದಯವಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಮ್ಮ. ಹಾಂ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ ದಯವಿಟ್ಟು. ಹಲೋ. ಹಾಂ ಹೇಳಿ ಹೇಳಿ. ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ. ಯಾರು ತಮ್ಮ ಹೆಸರು ಅಮ್ಮ? ನಾವು ದಾವಣಗೆರೆ ತಾಲೂಕು ಸಂತೆಬೆನ್ನೂರು. ಹಾಂ ಹೇಳಿ ಹೇಳಿ, ತಮ್ಮ ಹೆಸರು? ಚಂದ್ರಮ್ಮ. ಚಂದ್ರಮ್ಮ ಅವರೇ, ಹೇಳಿಮ್ಮ. ಯಾರಿಗಾದ್ರು ಶುಭಾಶಯ ಹೇಳ್ಬೇಕಿತ್ತಾ? ಶುಭಾಶಯಗಳೇನಿಲ್ಲ, ಎಲ್ಲರೂ ಚೆನ್ನಾಗಿರ್ಲಿ. ಓಕೆ ಅಮ್ಮ, ಓಕೆ. ನೀವು ಚೆನ್ನಾಗಿ ನಡೆಸ್ಕೊಡ್ತೀರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್. ಒಂದ್ ದಿವಸನು ಮಿಸ್ ಮಾಡಿಲ್ಲ ನಿಮ್ದು, ನಾವು ನೋಡ್ತೀವಿ ಪ್ರೋಗ್ರಾಮು. ತುಂಬಾ ಖುಷಿ ಆಯ್ತು ಅಮ್ಮ, ನಿಮ್ಮ ಆಶೀರ್ವಾದ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಪೂಜೆ ಮಾಡ್ತಾ ಇದ್ರು ನಾವು ನಿಮ್ ಕಡೆಗೆ ಬಂದು ಅದನ್ನ ನೋಡ್ಕೊಂತಾನೆ ನಾವೆಲ್ಲಾ ವಿಷಯಗಳು ಚೆನ್ನಾಗಿ ನೀವು ನಡೆಸ್ಕೊಡ್ತೀರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಬಹಳ ಒಂದ್ ದಿವಸ ನಿಮ್ದು ಪ್ರೋಗ್ರಾಮ್ ನೋಡ್ಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಲ್ಲ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ತುಂಬಾ ಖುಷಿ ಆಯ್ತು. ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಿ. ಥ್ಯಾಂಕ್ ಯು ಮಾ. ನಮ್ದು ಒಂದು ಸಮಸ್ಯೆ. ಹೇಳಿಮ್ಮ ಹೇಳಿ. ನಮ್ ಸಮಸ್ಯೆ ಸರ್, ಈಗ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಸರ್. ನಮ್ಮ ಮನೆಯ ಯಜಮಾನ ತೀರ್ಕೊಂಡ್ರೆ ಕೂಲಿ ಜೀವನ ಮಾಡ್ತಿದ್ವಿ ನಾವು. ಮಗ ಒಬ್ಬನೇ, ಏನು ಓದಿದಾನೆ, ಏನು ಕೆಲಸ ಇದಾಗ್ಲಿಲ್ಲ. ಏನ್ ಓದಿದಾರಮ್ಮ ಅವರು? ಅವ್ರು ITI ಮಾಡಿದ್ದಾರೆ. ITI ಮಾಡಿದ್ದಾರೆ, ಓಕೆ. ITI ಮಾಡಿದ್ದಾರೆ. ಅವರಿಗೆ ಏನು ಕೆಲಸ ಇದಾಗ್ಲಿಕ್ಕೆ ಅವ್ರು ಕಟ್ಟ ಕೆಲಸ, ಗಾರೆ ಕೆಲ್ಸಕ್ಕೆ ಹೋಗ್ತಿದಾರೆ ಸರ್. ಅವ್ರ ಕೈ ಮಾಡಕ್ ಆಗಲ್ಲ. ಓಕೆ. ನಮ್ಮನೆಯವರೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂತಿದ್ರು ಸರ್. ಅವನೇ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಇದಾಗಿ
ತೀರ್ಕೊಂಬಿಟ್ರು ಸರ್. ಒಂದ್ 15 ಲಕ್ಷ ಖರ್ಚು ಮಾಡಿದ್ರು ಉಳಿಲಿಲ್ಲ ಸರ್ ಅವರು. ಓಹೋ ಓಕೆ ಓಕೆ ಓಕೆ. ಸರ್ ನನಗೆ ಮೊಣಕಾಲು ನೋವು, ಮನೆಯಾಗ ಮಂಡಿ ನೋವು, ಏನಿಲ್ಲ ಸರ್, ಅದ್ರದ್ದು ಚಿಂತೆ ಸರ್. ಬಹಳ ಸಾಲ ಮಾಡ್ಬಿಟ್ಟಿದೀವಿ. ನಮ್ದು ಒಂದು ದಾವಣಗೆರೆಯಲ್ಲಿ ಕೋರ್ಟ್ ನಡೆಸ್ತಾ ಇದೀವಿ ಸರ್. ನಮ್ಮ ಅಪ್ಪರ ಜಮೀನಿಂದ ನಾವ್ ಸೈನ್ ಹಾಕಿಲ್ಲ. ಅದ್ರಿಂದ ಏನಾರ ನಮ್ ಪರಿಹಾರ ಆಗುತ್ತಾ ಅಂತ ಹೇಳಿ ಅದನ್ನ ಮಾಡ್ಸಿದ್ವಿ ಸರ್. ಅವರು ಲಾಯರ್ ನಮ್ದು ಏನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅದು ಹೋದ್ರೆ ಏನು ಇದನ್ನು ಮಾಡ್ತಿಲ್ಲ ಸರ್. ಬಹಳ ಇದು ಮಾಡ್ತಿದಾರ ಸರ್. ಅವರಿಗೆ ಎಷ್ಟು ತಿಳಿಸ್ರಿ ಸರ್, ಸ್ವಲ್ಪ ಹಿಂಗಾಗಿದೆ ನಮ್ದು ಪರಿಸ್ಥಿತಿ, ಹಿಂಗಿದ್ರಿ ನಡೆಸಿ ಅವ್ರದ್ದು ಏನು ಅಂತ ಹೇಳಿ ಅವ್ರ ಕಷ್ಟ ಒಂದ್ಸಲ ಪರಿಹಾರ ಮಾಡ್ರಿ ಅಂತ ನೀವು ತಿಳಿಸ್ರಿ ಸರ್. ಖಂಡಿತ ಅಮ್ಮ, ನಾವು ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತರ್ತೀವಿ. ಅದೇ ರೀತಿ ಲಾಯರ್ ಹತ್ರ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಈಗ 15 ವರ್ಷ ಆಯ್ತು ಸರ್ ಅದು ಕೇಸ್ ನಡೆಸಕ್ಕೆ. ಹೈಕೋರ್ಟ್ಗೆ ಹಾಕಿದ್ರು ಸರ್. ಓಹೋ ಓಕೆ ಓಕೆ. ಸೊ ಆದಷ್ಟು ಬೇಗ ನಿಮ್ಮ ಕಡೆ ಒಂದು ಸ್ವಲ್ಪ ಗಮನ ಕೊಟ್ಟು ಆದಷ್ಟು ಬೇಗ ನಿಮ್ಮ ಕೇಸನ್ನು ಸಾಲ್ವ್ ಮಾಡಿಕೊಡ್ಲಿ, ನಿಮ್ಗೆ ಸಹಾಯ ಆಗಲಿ ಅಂಥೇಳಿ ನಾನು ಕೂಡ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಮ್ಮ. ಖಂಡಿತ ಒಳ್ಳೇದಾಗಲಿ ಅಮ್ಮ. ನಿಮ್ಮ ಮಗನಿಗೆ ನಾನು ITI ಸಂಬಂಧಪಟ್ಟಂಗೆ ಸಾಕಷ್ಟು ಜಾಬ್ದು ಹೇಳ್ತಾನೆ ಇದ್ದೀನಿ. ಸೊ ಅವರಿಗೆ ಪ್ರಯತ್ನ ಮಾಡೋಕ್ಕೆ ಹೇಳಿ ಅಮ್ಮ. ಮೊನ್ನೆ ಕೂಡ ಉದ್ಯೋಗ ಮೇಳ ಇತ್ತು ದಾವಣಗೆರೆಯಲ್ಲಿ, ಮತ್ತು ಸಂತೆಬೆನ್ನೂರಲ್ಲಿ ಕೂಡ ಉದ್ಯೋಗ ಮೇಳ ಇತ್ತು. ಅಲ್ಲಿಗೆ ಹೋಗಿದ್ರು ಅವರು? ಇಲ್ಲ ಸರ್, ಹೋಗಿಲ್ಲ ಸರ್. ಅವ್ರ ತಂದೆ ಹೋದ್ಮೇಲೆ ಸರ್ ಅವ್ರು ಬಹಳ ಇದಾಗ್ಬಿಟ್ಟಿದಾರೆ ಸರ್. ಅವರು ಏನೋ ಇದು ಮಾಡ್ಲಿಲ್ಲ ಸರ್. ಮನ ಕಡೆಗೆ ಇದಾಗಿ ಭಾರ ಜಾಸ್ತಿ, ತಲೆಯ ಮೇಲೆ ಭಾರ ಬಿದ್ದು ಸಾಲದ ಒತ್ತಡ ಜಾಸ್ತಿ ಸರ್ ಅವರಿಗೆ. ಹಂಗಾಗಿ ಅವ್ರಿಗೆ ಆ ಕಡೆಗೆ ಗಮನ ಕೊಡ್ತಿಲ್ಲ ಸರ್ ಅವರು. ಅಲ್ಲ, ಈ ಗಾರೆ ಕೆಲಸ ಮಾಡಿದ್ರೆಲ್ಲ ಎಷ್ಟು ಸಂಬಳ ಬರ್ಬೋದಮ್ಮ? ದಿವಸಕ್ಕೆ 400-500 ರೂಪಾಯಿ ಬಂದ್ರೆ ಜಾಸ್ತಿ ಆಯ್ತು ಸರ್. ಅಷ್ಟೇ ಸರ್, ವಾರಕ್ಕೆ 3,000 ಒಂದು ಒಳ್ಳೆ ಕೆಲಸ ತಗೊಂಡ್ರೆ ಒಂದು 45,000 ರೂಪಾಯಿ ಸಂಬಳ ಬರ್ತಕ್ಕಂಥ ಕೆಲಸ ಸಿಕ್ಕರೆ ಅವ್ರ ಲೈಫ್ ಅವರು ಸೆಟ್ಲ್ ಆಗುತ್ತಲ್ಲೇನಮ್ಮ? ಹೌದು ಸರ್, ಮದುವೆ ಆಗಿದೆ, 2 ಹೆಣ್ಮಕ್ಳು ಆಗಿದಾರೆ ಸರ್ ಅವ್ರು ಇವಾಗ. ಈಗ ತವ್ರ ಮನೇಲಿ ಇದಾರೆ ಸರ್. ಈಗ ಅವರು ಇಲ್ಲಿಗೆ ಬಂದ್ರೆ ಇನ್ನೂ ತೊಂದ್ರೆ ಸರ್. ಈ ಜೀವನ ನಾವೇ, ನಮ್ ತಂದೆ ನಮ್ಮಲ್ಲಿ ನಮ್ ಜೊತೆಲೇ ಇದಾರೆ. ನಮಗೆ ಮಂಡಿ ನೋವಲ್ಲ, ಎಲ್ಲಾ ಹೆಲ್ಪ್ ನಮ್ ತಂದೆನೆ ಮಾಡ್ತಾರೆ. ನಮ್ಮ ತಂದೆಗೆ ನಾವಿರೋದು ಸರ್. ಅವ್ರು ಬೆಳಗ್ಗೆ ಹೋದಾರೆ, ಸಂಜೆ ಬರ್ತಾರೆ. ನಮ್ಮ ಮಗ ಬಹಳ ಕಷ್ಟ ಸರ್. ನಾವ್ ಒಂದ್ 15 ಲಕ್ಷ ಸಾಲ ಮಾಡ್ಬಿಟ್ಟಿದ್ವಿ ಸರ್. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ನಾವು ಕೂಡ ನಿಮ್ಮ ಲಾಯರ್ ಹತ್ರ ಮಾತಾಡೋ ಪ್ರಯತ್ನ ಮಾಡ್ತೀವಿ. ಆದಷ್ಟು ಬೇಗ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾವು ಕೂಡ ಪ್ರೇ ಮಾಡ್ತೀವಮ್ಮ. ಸೊ ದಯವಿಟ್ಟು ನಿಮ್ಮ ಮಗನಿಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್. ಅಲ್ಲಿಗೆ ಹೋದ್ರೆ ಸಿಗದೇ ಇಲ್ಲ ಸರ್ ಅವರು. ಅವ್ರದ್ದು DP ಬಸವರಾಜ್ ಅಂತ ಅವ್ರು ನಮ್ ಕೇಸ್ ಇದು ಮಾಡ್ಕೊಂಡಿರೋದು. ಓಕೆ ಓಕೆ ಸರ್. ಓಕೆ ಓಕೆ, ಹೋಗೋಣ ದಾವಣಗೆರೆ ಆಫೀಸಿಗೆ ಹೋಗೋಣ ಅಂದ್ರೆ ಮೊಣಕಾಲು ನೋವು ಸರ್. ಬಸ್ ಹತ್ತಿ ಇಳಿಯಕ್ ಆಗಲ್ಲ ಸರ್. ಪರಿಸ್ಥಿತಿ ನಮ್ದು ಹಿಂಗ್ ಬಹಳ ಇದಾಗ್ತದೆ ಸರ್. ಓಕೆ ಓಕೆ, ಖಂಡಿತಮ್ಮ. ನಾವು ನಮ್ಮ ಕಡೆಯಿಂದ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನಾವು ನೋಡ್ತೀವಿಮ್ಮ. ಅದ್ರ ಬಗ್ಗೆ ಹೆಲ್ಪ್ ಮಾಡಕ್ ಟ್ರೈ ಮಾಡ್ತೀವಿಮ್ಮ. ಸರ್ ಓಕೆ, ಬಹಳ ಖುಷಿ ಆಯ್ತು ಸರ್. ಲೈನ್ ಪೂಜೆ ಮಾಡಿ ಇದು ನಾವು ಫೋನ್ ಮಾಡಿದ ತಕ್ಷಣ ನಿಮ್ ಲೈನ್ ಸಿಕ್ತು ಸರ್. ಬಹಳ ಖುಷಿ ಆಯ್ತು ಸರ್. ನನಗೂ ಕೂಡ ಚೆನ್ನಾಗಿಟ್ಟಿರ್ಲಿ ಸರ್. ನಿಮ್ಮ ಜೊತೆ ಮಾತಾಡಿ ಬಹಳ ಚೆನ್ನಾಗಿ ನೀವು ನಡೆಸ್ಕೊಡ್ತೀರಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಏನು ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮ ಮಗನಿಗೂ ಒಂದು ಒಳ್ಳೆ ಕೆಲಸ ಸಿಗಲಿ ಆದಷ್ಟು ಬೇಗ. ಸೊ ನೀವೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಲಿ. ಸೊ ನಗ್ನಗ್ತಾ ಖುಷಿಯಾಗಿರೋಕೆ ಪ್ರಯತ್ನ ಮಾಡಿ, ಆಯ್ತಾ? ಏನೂ ಆಗಲ್ಲ. ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಹೋದ್ವಿ ಸರ್ ನಾವು. ಖಂಡಿತ ಖಂಡಿತಮ್ಮ. ಸೊ ದೇವ್ರು ಏನೇ ಬಂದಿದ್ದೆಲ್ಲ ಬರ್ಲಿ, ಆ ಭಗವಂತನ ಇರ್ಲಿ ಅಂತ ಭಗವಂತನ ಮೇಲೆ ಇದು ಮಾಡ್ಕೊಂಡು ಖಂಡಿತಮ್ಮ. ನೀವು ಪೂಜೆ ಮಾಡ್ತಕ್ಕಂಥ ದೇವ್ರು ಕೈ ಬಿಡಲ್ಲ. ಹೆದರ್ಕೋಬೇಡಿ, ಚಿಂತೆ ಮಾಡ್ಬೇಡಿ. ಹೌದು, ಹೌದು ಸರ್. ಹ್ಞೂ ಸರ್, ಅದೇ ಸರ್. ದೇವ್ರು ಆಯ್ತು ಅಂದ್ರೆ ಕೋಟಿಲ್ ಸರ್, ನಮ್ದು ಕಷ್ಟನೆಲ್ಲ ಪರಿಹಾರ ಆಗುತ್ತೆ ಸರ್. ಆಗತ್ತಮ್ಮ, ಏನು ಚಿಂತೆ ಮಾಡ್ಬೇಡ್ರಿ. ನೀವು ಪೂಜೆ ಮಾಡ್ತಕ್ಕಂಥ ದೇವ್ರು ಎಷ್ಟು ತನಕ ಅವ್ರು ಸಾಲ ಕೊಡ್ಲಿಕ್ಕೆ ಸುಮ್ಮನಿರ್ತಾರೆ ಸರ್. ನಿಜ ನಿಜ ನಿಜ. ಸರ್ ಒಳ್ಳೇದಾಗತ್ತಮ್ಮ, ಚಿಂತೆ ಮಾಡ್ಬೇಡಿ ಸರ್. ಸ್ವಲ್ಪ ನಿಮ್ಮಿಂದ ಸ್ವಲ್ಪ ನಮಗೆ ಹೆಲ್ಪ್ ಆದ್ರೆ ಸ್ವಲ್ಪ ಆಗ್ಲಿಮ್ಮ. ಆಗ್ಲಿ ನೋಡೋಣ, ಮಾತಾಡಕ್ ಟ್ರೈ ಮಾಡ್ತೀವಿ ಲಾಯರ್ ಹತ್ರ. ಒಳ್ಳೇದಾಗ್ಲಿಮ್ಮ. ಆಯ್ತು ಸರ್. ನಮಸ್ಕಾರಮ್ಮ. ನಮಸ್ತೆ. ಹೀಗೆ ನಡೆಸ್ತಾ ಇರ್ರಿ ಸರ್. ಚೆನ್ನಾಗಿ ಬಹಳ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರ್ರಿ. ಆಶೀರ್ವಾದ ಯಾವತ್ತೂ ಇರ್ಲಿಮ್ಮ. ಥ್ಯಾಂಕ್ ಯು. ಆಯ್ತು ಸರ್, ನಮಸ್ಕಾರ. ನಮಸ್ತೆ. ಸೊ ನಿಜಕ್ಕೂ ಬೇಸರ ಆಗುತ್ತೆ. ಇಷ್ಟೊಂದು ವರ್ಷಗಳಿಂದ ಪಾಪ ಆ ತಾಯಿ ಕೋರ್ಟಿಗೆ ಓಡಾಡ್ತಾ ಇದ್ದಾರೆ, ಆದರೆ ಲಾಯರ್ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರು. ಸೊ ದಯವಿಟ್ಟು ಬಸವರಾಜ್ ಅಂತ ಲಾಯರ್ ಅವರು ದಯವಿಟ್ಟು ಅದರ ಗಮನ ವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಮಧ್ಯೆ ಇನ್ನೊಂದು ಕಾಲ್ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ನಮಸ್ತೆ ಸರ್, ಯಾರಿದು? ಲಿಂಗರಾಜ್ ಅಂತ ಸರ್. ಲಿಂಗರಾಜ್ ಸರ್, ಹೇಳಿ ಸರ್. ಯಾರಿಗಾರು ಶುಭಾಶಯ ಹೇಳಲಿಕ್ಕಿದೆಯಾ? ಇವತ್ತೇನು ಯಾವ್ದು ಶುಭಾಶಯಗಳು ಯಾವುದಿಲ್ಲ ಸರ್. ಸರ್ ಹೇಳಿ. ನಿಮಗೆ ಕಾಲ್ ಮಾಡಿದೆ ಸರ್. ಸರಿ ಸರ್, ಸರಿ. ಎಲ್ಲಿಂದ, ಯಾವರಿಂದ ಕರೆ ಮಾಡ್ತೀರಾ ಸರ್? ಸರ್ ನಾವು ಇಲ್ಲಿ ಹೂವಿನ ಮಾಡೋದಿದ್ದೆ ಸರ್. ಹೂವಿನ ಮಡು ಇಲ್ಲಿ ದಾವಣಗೆರೆ ಹತ್ರ ಅಲ್ವಾ? ಹ್ಞೂ ಸರ್, ಮತ್ತೆ ಹೂವಿನ ಮಡು ಸರ್. ಓಕೆ ಓಕೆ. ಹೇಗೆ ಸರ್, ಮಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ? ಹ್ಞೂ ಸರ್, ಮಳೆ ಎಲ್ಲ ಚೆನ್ನಾಗಿ ಬರ್ತಿದೆ ಸರ್. ಖುಷಿ ವಿಚಾರ ಸರ್. ರೈತರಿಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಇವತ್ತು, ಆಮೇಲೆ ಹೇಳ್ತೀನಿ. ಯಾರೆಲ್ಲ ಟ್ರ್ಯಾಕ್ಟರ್ ತಗೋಬೇಕು ಅಂತಿದ್ದಾರೆ, ಆ ಒಂದು ಯೋಜನೆ ಅಡಿಯಲ್ಲಿ ಅವ್ರಿಗೆ 50% ಏನೋ ಆಫರ್ ಮಾಡ್ತಾ ಇದ್ದಾರೆ. ಅದನ್ನ ಹೇಳ್ತೀನಿ ಮತ್ತೆ ನಾನು. ಡೀಟೇಲ್ಸ್ ಎಲ್ಲ ನನ್ನ ಹತ್ರ ತಗೊಂಡಿದ್ದೀನಿ ಅದನ್ನ.
ಹ್ಞೂ ಸರ್. ನೋಡಿ ಟ್ರ್ಯಾಕ್ಟರ್ ತೊಗೋಬೇಕಂತ ತೊಗೊಂಬಿಡಿ, 50% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಇವಾಗ. ಕೇಂದ್ರ ಸರ್ಕಾರದ ಒಂದು ಒಳ್ಳೆ ಯೋಜನೆ ಮಾಡಿದ್ದಾರೆ. ಹೌದೇನು ಸರ್? ಅದು ನಾನು ಅನೌನ್ಸ್ ಮಾಡ್ತೀನಿ ಹ್ಞೂ ಸರ್. ಆಮೇಲೆ. ಸೊ ಮತ್ತೆ ಯಾರಿಗಾರು ಶುಭಾಶಯ ತಿಳಿಸೋದು, ಬೇರೆ ಏನಾರು ವಿಚಾರ ತಿಳಿಸೋದಿದೆಯಾ ನಮಗೆ? ಇಲ್ಲ ಸರ್, ಮತ್ತೆ ಇನ್ನು ಡ್ಯಾಮ್ ಅಲ್ಲಿ ನೀರು ಚೆನ್ನಾಗಿ ಬರ್ತಿದೆ ಸರ್. ಬಂದಿದೆ ಸರ್, 168 ಅಡಿ ಬಂದಿದೆ, ಇನ್ನೊಂದು 18 ಅಡಿ ಬೇಕು. ಹ್ಞೂ ಸರ್. ಸೊ ನೀವು ರೈತರೆಲ್ಲ ಪ್ರೇ ಮಾಡಿದ್ರೆ ವರುಣರಾಯ ಕೃಪೆ ತೋರಿ ಬೇಗ ತುಂಬಿಡುತ್ತೆ 186 ಅಡಿ ನಮಗೆ. ಹ್ಞೂ ಸರ್. ಇನ್ನೊಂದು ವಾರ ಇದೇ ತರ ಅಂದ್ರೆ ತುಂಬಿಡುತ್ತೆ ಸರ್. ಬರುತ್ತೆ ಸರ್, ಇನ್ನೊಂದು ವಾರ ಆಗ್ಬಿಟ್ರೆ ಬೇಕಾದಷ್ಟು ಆರಾಮ್ಸೆ ತುಂಬುತ್ತೆ. 18 ಅಡಿ ಏನು ಕಷ್ಟ ಅಲ್ಲ. ಹ್ಞೂ ಸರ್. ಸೊ ನಮ್ಗೆ 2 ಬೆಳೆಗಳಿಗೂ ನೀರು ಬಂದ್ಬಿಡತ್ತಲ್ವಾ ಸರ್, ಒಂದು ವರ್ಷಕ್ಕೆ ಸಾಕಾಗ್ಬಿಡತ್ತೆ. 2 ಬೆಳೆಗೆ ಬರುತ್ತೆ ಸರ್. ಹೌದು. ಹ್ಞೂ ಸರ್, ಹಂಗಾಗಿ ಎಲ್ಲ ರೈತರಿಗೆ ಅನುಕೂಲ ಆಗತ್ತೆ ಸರ್. ಹೌದು. ಈಗೆಲ್ಲ ಆಲ್ರೆಡಿ ಈ ವಾರದ ಪೂರ್ತಿ ಮಳೆ ಚೆನ್ನಾಗಿದೆ, ಮತ್ತು ಇನ್ನೂ ಒಂದು ವಾರ ಪೂರ್ತಿ ಹಾಗೆ ಇರುತ್ತಂತೆ ಸರ್. ಹ್ಞೂ ಸರ್, ಇನ್ನೊಂದು ವಾರ ಹೇಳಿದಾರೆ ಸರ್ ಮಳೆನ. ಹೌದು, ಹವಾಮಾನ ಇಲಾಖೆಯಿಂದ ಹೇಳಿದ್ದಾರೆ ಮುಂದಿನ 8-9 ದಿವಸನೂ ಹಿಂಗೆ ಇರುತ್ತಂತೆ ಮಳೆ. ಹ್ಞೂ ಸರ್. ಸೊ ಅಷ್ಟು ಬಂದ್ಬಿಟ್ರೆ ಭದ್ರಾ ಡ್ಯಾಮ್ ತುಂಬಿಡುತ್ತಲ್ಲ ಸರ್, ಮತ್ತೇನು ಚಿಂತೆನೇ ಇಲ್ಲ. ಹ್ಞೂ ಸರ್, ಅದನ್ನೇನು ಇನ್ನೊಂದು ವಾರ ಇದೇ ತರ ಆತಂದ್ರೆ ತುಂಬುತ್ತೆ ಸರ್. ತುಂಬುತ್ತೆ ಸರ್. ಏನು ಹಾಕಿದ್ರಿ ಸರ್ ಈ ಸರಿ ಹೊಲದಲ್ಲಿ ಅಥವಾ ತೋಟ ಏನು ಐತಿ? ಏನಾರ ಬಿತ್ತನೆ ಅಂತಂದು ಜೋಳ ಇದು ಮಾಡಿದೆ ಸರ್. ಹಂಗಾಗಿ ಮಳೆ ಬೇರೆ ಒಂದ್ ವಾರ 10 ದಿವಸದಿದ್ದಲ್ಲೂ ನಮಗೆ ಬಿಡ್ತಾನೆ ಇಲ್ಲ. ಹೌದು, ಏನು ಯೋಜನೆ ಮಾಡಿಲ್ಲ ಸರ್. ಏನ್ ಜೋಳ ಹಾಕ್ಬೇಕು ಅಂತನಾ? ಜೋಳ ಹಾಕನ ಅಂತ ಇದು ಮಾಡಿದೆ ಸರ್, ಈಗ 15 ದಿವಸದಿದ್ದ. ಓಕೆ. ಮಳೆ ಬೇರೆ ಇದೇ ತರನೇ ಇಟ್ಕೊಂಡ್ಬಿಡ್ತು. ಎಷ್ಟು ಎಕರೆ ಇದೆ ಸರ್? ಒಂದ್ 3 ಎಕರೆ ಇದೆ ಸರ್, ತೋಟ ಮಾಡಿದ್ದೀನಿ ಸರ್. 3 ಎಕರೆಗೂ ಪೂರ್ತಿ ಜೋಳನೇನಾ ಅಥವಾ ಹೇಗೆ? ಅಲ್ಲ, ಅಡಿಕೆ ಮಾಡಿದ್ದೀನಿ ಸರ್. ಅಡಿಕೆ ಮಾಡಿದ್ದೀರಾ? ಓಕೆ. ಅಡಿಕೆ ಮಾಡಿದ್ದೀನಿ ಸರ್. ಹೆಂಗೆ ಚೆನ್ನಾಗಿದೆಯಾ ಸರ್ ಫಸಲೆಲ್ಲ? ಹ್ಞೂ ಸರ್, ಈಗ 1 ವರ್ಷದ ಸರ್ ಅಡಿಕೆ. 1 ವರ್ಷದ ಅಂದ್ರೆ ಇನ್ನೊಂದು 4 ವರ್ಷ ಬೇಕು ಫಸಲ್ ಬರಕ್ಕೆ. 4-5 ವರ್ಷ ಬೇಕು ಸರ್, ಬೇಕಾಗತ್ತೆ. ಹ್ಞೂ ಸರ್. ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ನೀವು 5 ವರ್ಷ ನೋಡ್ಕೊಂಡ್ಬಿಟ್ರೆ ಅದು ನಿಮ್ಮನ್ನ 50 ವರ್ಷ ನೋಡ್ಕೊಳ್ಳುತ್ತೆ. ಹ್ಞೂ ಸರ್, ಅಲ್ಲಿ ಸರ್ ಸ್ವಲ್ಪ ನೋಡ್ಕೋಬೇಕಂತ. ನೋಡ್ಕೋಬೇಕು. ನಾವು ಅದ್ರನ್ನ ಹೆಂಗೆ ಮಕ್ಳಂಗೆ ಈಗ ನೋಡ್ಕೊಳ್ತೀವೋ ಅದು ಆಮೇಲೆ ನಮ್ಮನ್ನ ಮುಪ್ಪನವ್ರಿಗೆ ನೋಡ್ಕೊಳತ್ತೆ ಅಂತಾರಲ್ಲ. ಹ್ಞೂ ಸರ್. ಓಕೆ. ಒಳ್ಳೇದಾಗ್ಲಿ ಸರ್. ಎಷ್ಟು 2 ಎಕರೆಲಿ ಹಾಕಿದ್ದೀರಾ ಸರ್ ಅಡಿಕೆ? 3 ಎಕರೆ ಸರ್. 3 ಎಕರೆ ಪೂರ್ತಿ ಅಡಿಕೆ ಹಾಕಿದಿರಿ? 3 ಎಕರೆ ಪೂರ್ತಿ ಹಾಕಿದ್ದೀನಿ. ಒಳ್ಳೇದು. ಜೋಳ ಎಷ್ಟು ಎಕರೆಲಿ ಹಾಕ್ತಾ ಇದೀರಿ? ಈಗ 3 ಎಕರೆಗೆ ಸರ್, ಅಷ್ಟು 3 ಎಕರೆಗೆ ಹಾಕೋಣ. ಹೌದಾ? ಓಕೆ. ಅಂದ್ರೆ ಅದೇ ಬೇರೆ ಇದೇ ಬೇರೆ ಅಲ್ಲ? ಇಲ್ಲ, ಅಡಿಕೆ ಅದೇ ಸರ್, ಅಡಿಕೆ ಒಳಗಡೆನೆ ಹಾಕೋದು ಸರ್ ಜೋಳನ. ಹೌದಾ? ಓಕೆ. ಸಪರೇಟ್ ಅಲ್ಲ ಸರ್, ಅದ್ರೊಳಗಡೆನೆ. ಆಗ್ಲಿ ಸರ್, ಒಳ್ಳೆ ಬೆಳೆ ಬರ್ಲಿ. ಸೊ ನೀವೆಲ್ಲ ರೈತರು ಖುಷಿಯಾಗಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಹ್ಞೂ ಸರ್, ಎಲ್ಲರೂ ಖುಷಿ ಇದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಸರ್. ಮಳೆ ಬಂತಂದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ. ಹೌದು ಸರ್. ಅಲ್ಲ, ಮೊದಲು ನಮಗೆ ನೀವು ಖುಷಿಯಾಗಿರ್ಬೇಕು, ಯಾಕೆಂದ್ರೆ ರೈತರು ಖುಷಿಯಾಗಿದ್ರೆ ನಮಗೆ ಹೊತ್ತೊತ್ತಿಗೆ ಊಟ ಬರುತ್ತೆ. ಹ್ಞೂ ಸರ್. ನೀವೇ ಬೆಳಿಲಿಲ್ಲ ಅಂದ್ರೆ ನಾವ್ ಎಲ್ಲಿಂದ ಊಟ ಮಾಡೋದು ಸರ್? ಬೆಳೆ ಇಲ್ಲ ಅಂದ್ರೆ ಮತ್ತೆ ಎಲ್ಲರಿಗೂ ಸ್ವಲ್ಪ ತೊಂದರೆ ಆಗ್ತದೆ ಸರ್. ಖಂಡಿತ ತೊಂದರೆ ಆಗುತ್ತೆ ಸರ್. ಅದಕ್ಕೆ ರೈತರು ಮೊದಲು ಚೆನ್ನಾಗಿರ್ಬೇಕು ನಮಗೆ. ಹ್ಞೂ ಸರ್. ರೈತರು ಮತ್ತೆ ದೇಶ ಕಾಯ್ತಕ್ಕಂಥ ಯೋಧರು ಚೆನ್ನಾಗಿರ್ಬೇಕಲ್ವಾ? ಶಿಕ್ಷಣ ಕಲ್ಸೋ ಮೇಷ್ಟ್ರು. ಹೌದು ಸರ್, ಹೌದು. ಎಲ್ಲರೂ ಚೆನ್ನಾಗಿರ್ಬೇಕು. ಹ್ಞೂ ಸರ್, ಪ್ರತಿಯೊಬ್ಬರು ಚೆನ್ನಾಗಿದ್ರು ಅಂದ್ರೆ ಎಲ್ಲರೂ ಹೊಂದಾಣಿಕೆಗೆ ಹೋಗ್ಬೋದು ಸರ್. ನಿಜ ಸರ್, ನಿಜ. ತಿಂಡಿ ಆಯ್ತು ಸರ್? ಸರ್ ಇಲ್ಲ, ಇನ್ಮೇಲೆ ಮಾಡ್ಬೇಕು ಸರ್. ಹ್ಞೂ ಸರ್. ಎಸ್, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಹಾಡು ಪ್ಲೇ ಮಾಡ್ತಿದ್ರಿ ಸರ್? ಸರ್ ಹೇಳಿ ಯಾವ ಹಾಡು ಹಾಕೋಣ? ಒಂದು ರವಿಚಂದ್ರನ್ ಒಂದು ರಣಧೀರ ಫಿಲಮಿಂದ ಒಂದು ಹಾಡು ಹಾಕಿ ಸರ್. ಟ್ರೈ ಮಾಡ್ತೀನಿ ಸರ್, ಖಂಡಿತ. ಇನ್ನೊಂದಷ್ಟು ಕರೆಗಳು ಬರ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಾದ್ರೂ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಹೌದು ಸರ್, ಅದೊಂದು ಪ್ರಯತ್ನ ಮಾಡಿ ಸರ್. ಖಂಡಿತ ಸರ್, ಹಾಕೋಣ. ನಿಮಗೋಸ್ಕರ ರವಿಚಂದ್ರನ್ ಅವರ ಒಂದು ರಣಧೀರ ಚಿತ್ರದ ಹಾಕಿ ಟ್ರೈ ಮಾಡ್ತೀನಿ ಸರ್. ಓಕೆ. ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಓಕೆ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಅಮೇರಿಕೆಯ ಅಧ್ಯಕ್ಷೀಯ ಚುನಾವಣೆಯಿಂದ ಜೋ ಬೈಡನ್ ಹಿಂದೆ ಸರಿದಿದ್ದಾರೆ. ಸೊ ನಮ್ಮ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಈಗ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದಾರೆ. ಸೊ ಇದು ಭಾರತದ ಪಾಲಿಗಂತೂ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಸೊ ನಿರ್ಮಲಾ ಸೀತಾರಾಮನ್ ರವರು ಇವತ್ತು ಬಜೆಟನ್ನು ಅನೌನ್ಸ್ ಮಾಡ್ತಾರೆ. ಸಾಕಷ್ಟು ನಿರೀಕ್ಷೆ ಇದೆ. ಅದರಲ್ಲೂ ಕೂಡ ನಮ್ಮ ದಾವಣಗೆರೆಯಿಂದನೂ ಕೂಡ ಒಂದಷ್ಟು ನಿರೀಕ್ಷೆ ಇದೆ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಯಾಕೆ ಮೇಡಮ್ ತುಂಬ ಲೇಟಾಗಿ ಕರೆ ಮಾಡಿದ್ರಿ? ಬ್ಯುಸಿನಾ? ಲೈನ್ ಸಿಗ್ಲಿಲ್ಲ. ಓಕೆ. ಎಸ್ ಮೇಡಮ್. ಸೊ ತಿಂಡಿ ಆಯ್ತಾ ಮಂಜುಳಾ ಮೇಡಮ್? ಆಯ್ತು ಸರ್. ಓಕೆ. ಇವತ್ತು ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಮೇಡಮ್? ಇಲ್ಲ. ಓಕೆ ಮೇಡಮ್, ಇವತ್ತು ಬಾಲಗಂಗಾಧರನಾಥ್ ತಿಲಕ್ ಅವರ ಒಂದು ಹುಟ್ಟುಹಬ್ಬ, ಅದೇ ರೀತಿ ಚಂದ್ರಶೇಖರ್ ಆಜಾದ್ ಅವರ ಹುಟ್ಟುಹಬ್ಬ ಇದೆ. ಮತ್ತು ನಮ್ಮ ಬಜೆಟ್ ಅಧಿವೇಶನ ನಡೀತಾ ಇದೆ. ಸೊ ಯಾವುದ್ರ ಬಗ್ಗೆ ಮಾತಾಡ್ತೀರಿ? ಮಾತಾಡಿ ಮ್ಯಾಮ್. ಬಾಲಗಂಗಾಧರ ತಿಲಕ್ ಬಗ್ಗೆ ಸ್ವಲ್ಪ ಗೊತ್ತಿದೆ ಅಷ್ಟೇ. ಹೇಳಿಮ್ಮ, ಹೇಳಿ. ಅವರು ಅದರಲ್ಲಿ ಫ್ರೀಡಮ್ ಫೈಟಿಂಗ್ ನಲ್ಲಿ ತೀವ್ರಗಾಮಿಗಳು ಮಂದಗಾಮಿಗಳು ಅಂತ ಇದ್ರಲ್ಲ, ಅದರಲ್ಲಿ ಅವರು ತೀವ್ರಗಾಮಿಗಳು ಗ್ರೂಪಿಗೆ ಸೇರಿದ್ರು. ಓಕೆ. ಅದರಲ್ಲಿ ಮತ್ತೆ ಕೇಸರಿ ಅಂತಂದೇಳಿ ಪತ್ರಿಕೆ ಹೊರಡಿಸಿದ್ರಲ್ಲ, ಅದು ಮೊಟ್ಟ ಮೊದಲನೇ ಪತ್ರಿಕೆ ಇಂಡಿಯಾದ. ಹೌದು. ಮತ್ತೆ ಅವ್ರದ್ದು ಇದು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅನ್ನೋದು ಅವ್ರ ಘೋಷಣೆ ಆಗಿತ್ತು. ನಿಜ ಮೇಡಮ್, ಹೌದು.
ಮತ್ತೆ ಲಾಲ್ ಬಾಲ್ ಪಾಲ್ ಅಂತ ಗ್ರೂಪ್ ಇತ್ತಲ್ಲ, ಅದ್ರಲ್ಲಿ ಬಿಪಿನ್ ಚಂದ್ರ ಪಾಲ್, ಬಾಲಗಂಗಾಧರ ತಿಲಕ್, ಇನ್ನೊಬ್ರು ಹೆಸರು ನೆನಪಿಲ್ಲ. ಸೊ ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿದ್ದೀರಿ ಬಾಲಗಂಗಾಧರ ತಿಲಕ್ ಅವ್ರ ಬಗ್ಗೆ. ಎಷ್ಟೊಂದು ಜನರಿಗೆ ಬಾಲಗಂಗಾಧರ ತಿಲಕ್ ಚಂದ್ರಶೇಖರ್ ಆಜಾದ್ ಅಂತ ಹೆಸರೇ ಹೊಸದು ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಯಾರಿವರು ಅಂತ ಕೇಳೋರು ಇದ್ದಾರೆ ಪುಣ್ಯಾತ್ಮರು. ಸೊ ನಮ್ಮ ದೇಶಕ್ಕೋಸ್ಕರ, ನಮಗೆ ಸ್ವಾತಂತ್ರ್ಯ ಕೊಡ್ಸೋಕ್ಕೋಸ್ಕರ ಅವರು ಫೈಟ್ ಮಾಡಿದ್ದು ಅನ್ನೋದನ್ನು ಕೂಡ ನಾವು ಮರ್ತು ಬಿಟ್ಟಿದ್ದೀವಿ. ಎಸ್. ಸೊ ಮಳೆ ಎಲ್ಲ ಹೇಗೆ ಬರ್ತಾ ಇದೆ ಮೇಡಮ್ ನಿಮ್ಮ ಕಡೆ? ಮಳೆ ಚೆನ್ನಾಗಿ ಆಗ್ತಾ ಇದೆ ಸರ್. ಓಕೆ. ಸೊ ಇವತ್ತು ಕೂಡ ಮಳೆ ಬಿಟ್ಟಿಲ್ಲ, ಮುಂದಿನ ಇನ್ನೊಂದು ವಾರನೂ ಕೂಡ ಹೀಗೆ ಇರುತ್ತಂತೆ ಮಳೆ. ನಮ್ ಡ್ಯಾಮಿಗೆ ಬರ್ತಾ ಇದೆಲ್ಲ, ಇವತ್ತು 168 ಆಗಿದೆ ಅಂತ ಅಂದ್ರೆ. ಹೌದು ಮೇಡಮ್, 168.5 ಅಡಿಯಷ್ಟು ಬಂದಿದೆ. ಇನ್ನೊಂದು 18 ಅಡಿ ಬೇಕು ಫುಲ್ ಆಗ್ಲಿಕ್ಕೆ. ಬರ್ಬೋದು, ಇನ್ನು ಮಳೆ ಇದೆ ಅಲ್ಲ ಸರ್? ಖಂಡಿತ ಮೇಡಮ್, ಈ ವಾರದಲ್ಲೇ ಫುಲ್ ಆಗೋ ನಿರೀಕ್ಷೆ ಇದೆ. ಚೆನ್ನಾಗಿ ಮಳೆ ಬರ್ತಾ ಇದೆ ಅಂತೆ ಅಲ್ಲೆಲ್ಲ ಕಡೆ. ಸೊ ಊರಲ್ಲಿ ಮಳೆ ಬರೋದಕ್ಕಿಂತ ಆ ಭಾಗದಲ್ಲಿ ಮಳೆ ಬಂದ್ರೆ ಬೇಗ ಡ್ಯಾಮ್ ಫುಲ್ ಆಗತ್ತೆ. ಎಸ್ ಎಸ್. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಮತ್ತೆ ಏನೂ ಇಲ್ಲ ಸರ್. ಎಸ್, ಎಲ್ಲರೂ ಹುಷಾರಾಗಿರಿ ಮೇಡಮ್. ಸೊ ಮನೆಯಿಂದ ಹೊರಗಡೆ ಹೋಗುವಾಗ ಮಳೆ ವಾತಾವರಣ ಇರೋದ್ರಿಂದ ಸೊ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಡೆಂಗು ಎಲ್ಲ ಕಡೆ ತುಂಬಾ ಜೋರಾಗಿ ಸ್ಪ್ರೆಡ್ ಆಗ್ತಾ ಇದೆ. ಹೌದು ಸರ್, ಡೆಂಗ್ಯೂ ತುಂಬಾ ಆಗ್ತೈತೆ ಇವಾಗ. ಹೌದು. ಅದೇ ರೀತಿ ಮತ್ತೆ ನಿಫಾ ವೈರಸ್ ಸ್ಪ್ರೆಡ್ ಆಗ್ತಾ ಇದೆ. ಮತ್ತೆ ನಿನ್ನೆ ಮೊನ್ನೆಯಿಂದ ಹೊಸದಾಗಿ ಚಂಡೀಪುರ ವೈರಸ್ ಕೂಡ ಬರ್ತಾ ಇದೆ. ಸೊ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಮೇಡಮ್. ಎಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇನ್ನೇನು ಕಾರ್ಯಕ್ರಮದಲ್ಲಿ ಕೊನೆಯ ಒಂದಷ್ಟು ವಿಚಾರಗಳನ್ನು ತಿಳಿಸ್ಬಿಡ್ತೀನಿ. ನಾ ಹೇಳಿದೆ ಆಗಲೇ, ಬಜೆಟ್ ಅಧಿವೇಶನದಲ್ಲಿ ದಾವಣಗೆರೆಯಲ್ಲೂ ಕೂಡ ಹಲವಾರು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೇವೆ. ಹಲವಾರು ಕೆಲಸಗಳು ಆಗಬೇಕಾಗಿದೆ. ಕನ್ನಡಿಗರಿಗೆ ಅವಮಾನ ಮಾಡಿದ್ರೆ ಯಾರೂ ಕೂಡ ತಡ್ಕೊಳೋದಿಲ್ಲ ಅದನ್ನು. ಅದು ಎಲ್ರಿಗೂ ಅರಿವಿಗೆ ಬಂದಿದೆ. ಮೊನ್ನೆ ತಾನೇ ನಮ್ಮ GT ಮಾಲ್ನಲ್ಲಿ ಆಗಿರೋದು, ಒಂದು ವಾರ ಲಾಕೌಟ್ ಮಾಡಿಸಿದ್ದಾರೆ. ಅದೇ ರೀತಿ ನಾವು ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಯೂಸ್ ಮಾಡ್ತಾನೆ ಇರ್ತಕ್ಕಂಥ ಫೋನ್ಪೇಯಿಂದ ಕೂಡ ಮೊನ್ನೆ ಕನ್ನಡಿಗರಿಗೆ ಯಾಕೆ ಉದ್ಯೋಗ ಮೀಸಲಿಡಬೇಕು ಅಂತ ಕೇಳ್ಕೊಂಡು ಅವರು ಉದ್ದಟತನ ಮೆರೆದಿದ್ರು. ಕೊನೆಗೆ ಅವರು ಕ್ಷಮೆ ಯಾಚಿಸಿದ್ದಾರೆ. ಅವರಿಗೆ ಯಾವುದೇ ರೀತಿ ಕನ್ನಡಿಗರಿಗೆ ಅವಮಾನ ಮಾಡೋ ಉದ್ದೇಶ ಇರಲಿಲ್ಲ, ಅದು ಆಕಸ್ಮಿಕವಾಗಿ ನೀಡಿದಂಥ ಸ್ಟೇಟ್ಮೆಂಟ್ ಅಂತ ಹೇಳಿ ಸಂಸ್ಥಾಪಕರಾಗಿರ್ತಕ್ಕಂಥ ಸಮೀರ್ ನಿಗಮ್ ಅವರು ಸಾರಿ ಕೇಳಿದ್ದಾರೆ. ಇನ್ಮೇಲೆ ಹೀಗಾಗಲ್ಲ ಅಂತ ಕೂಡ ಅವರು ತಪ್ಪನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಜುಲೈ 25ರಿಂದ 30ನೇ ತಾರೀಕುವರೆಗೂ ಕೂಡ ಅತಿ ಹೆಚ್ಚು ಮಳೆ ಬರುತ್ತೆ ಅಂತಕ್ಕಂಥದ್ದು ತಿಳಿಸಿದ್ದಾರೆ ಹವಾಮಾನ ಇಲಾಖೆಯಿಂದ. ಅಮೇರಿಕದಲ್ಲಿ ಕ್ಷುಲ್ಲಕ ಜಗಳದಲ್ಲಿ ಭಾರತೀಯ ಮೂಲದ ವ್ಯಕ್ತಿಯನ್ನು ಗುಂಡಿಕ್ಕೆ ಕೊಲೆ ಮಾಡಿದ್ದಾರೆ. ನಿಜಕ್ಕೂ ನಮ್ಮ ಭಾರತೀಯರು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಡೆತ್ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ವಿಚಾರ. ಅಮೇರಿಕ ಇದ್ರ ಬಗ್ಗೆ ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ನಮ್ಮ ಭಾರತೀಯರಿಗೆ ಯಾವ ರೀತಿ ತೊಂದರೆ ಆಗದೇ ಇರೋದೇ ನೋಡ್ಕೊಳ್ಳಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೇನು ಭಾರತ ಶ್ರೀಲಂಕಾ ಕ್ರಿಕೆಟ್ ಟೂರ್ನಮೆಂಟ್ಗೋಸ್ಕರ ಪ್ರವಾಸ ಹೋಗ್ತಾ ಇದೆ. ಅದಕ್ಕೆ ಸಾಯಿರಾಜ್ ಬೌತೇಳೆ ಅವರು ಬೌಲಿಂಗ್ ಕೋಚ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. VVS ಲಕ್ಷ್ಮಣ್ ಅಡಿಯಲ್ಲಿ ಭಾರತ ಮತ್ತು ಹಿರಿಯ ತಂಡದಲ್ಲಿ ಅವರು ಸಹಾಯಕರಾಗಿದ್ದರು. 1997ರಿಂದ 2003 ಅವಧಿಯಲ್ಲಿ ಭಾರತದ ಪರವಾಗಿ 2 ಟೆಸ್ಟ್ ಮತ್ತು 8 ಏಕದಿನ 188 ಪ್ರಥಮ ಏಕದರ್ಜೆ ಪಂದ್ಯಗಳನ್ನ ಇವರು ಆಡಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯದಾಗಲಿ. ನಮ್ಮ ಭಾರತ ತಂಡಕ್ಕೆ ಅವರು ಒಂದು ಒಳ್ಳೆಯ ಬೌಲಿಂಗ್ ಕೋಚ್ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಫಾ ವೈರಸ್ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ಕೇರಳದ 14 ವರ್ಷದ ಬಾಲಕ ಮೃತನಾಗಿದ್ದಾನೆ. ಸೊ ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಎಲ್ಲರೂ ಹೇಳಿದ್ದಾರೆ. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಗುಡ್ ನ್ಯೂಸ್ ಇದೆ ಎಲ್ಲ ಸ್ಪೋರ್ಟ್ಸ್ ಪೀಪಲ್ಸ್ಗೆ. ಏನು ಅಂದರೆ, ಒಲಿಂಪಿಕ್ನಲ್ಲಿ ಸ್ಪರ್ಧಿಸ್ತಾ ಇರತಕ್ಕಂಥ ಕರ್ನಾಟಕ ರಾಜ್ಯದ ಕ್ರೀಡಾಪಟುಗಳಿಗೆ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹಧನವನ್ನು ನೀಡ್ತೀವಿ ಅಂಥೇಳಿ ಕರ್ನಾಟಕ ರಾಜ್ಯ ಘೋಷಣೆ ಮಾಡಿದೆ. ಸೊ ಮುಂಬರೋ ದಿನಗಳಲ್ಲಿ ಇನ್ನಷ್ಟು ಈ ರೀತಿಯ ಪ್ರತಿಭೆಗಳು ಹೊರಗಡೆ ಬರಲಿ ಅಂತಕ್ಕಂಥದ್ದಕ್ಕೆ ಇದೊಂದು ಸ್ಫೂರ್ತಿಯಾಗುತ್ತೆ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಒಂದಷ್ಟು ಪದಕಗಳು ನಮಗೆ ಕರ್ನಾಟಕದಿಂದ ಕೂಡ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಪಠ್ಯಪುಸ್ತಕಗಳನ್ನು ಬದಲಾಯಿಸೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಆದರೆ NCERTಯಿಂದ 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಿದ್ದಾರೆ. ಮಹಾಭಾರತ ವಿಷ್ಣು ಪುರಾಣವನ್ನು ಸೇರ್ಪಡೆ ಮಾಡಿದ್ದಾರೆ ನವದೆಹಲಿಯಲ್ಲಿ. ಸೊ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಆ ವಿದ್ಯಾರ್ಥಿಗಳ ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ. ಆ ಶಾಲೆಯ ಸಿಬ್ಬಂದಿಗಳಿಗೆಲ್ಲರೂ ಕೂಡ ನಾನು ತುಂಬ ಅಭಿನಂದನಾಪೂರ್ವಕವಾಗಿ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಬಹುಶಃ ಅಜಿಮ್ ಪ್ರೇಮ್ಜಿ ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಆ ಪುಣ್ಯಾತ್ಮ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಎಲೆಮರೆಯ ಕಾಯಿಯಾಗಿ ಇದ್ದೇ ಇರುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಕ್ಕಳಿಗೆ ವಾರದಲ್ಲಿ 2 ದಿನ ನೀಡುತ್ತಿದ್ದ ಮೊಟ್ಟೆಯನ್ನು ಇನ್ನು ಮುಂದೆ ವಾರದ 6 ದಿನ ಕೊಡುವ ಯೋಜನೆಗೆ ಇವರು ಚಾಲನೆಯನ್ನು ಕೊಟ್ಟಿದ್ದಾರೆ.
ಸೊ ಥ್ಯಾಂಕ್ ಯು ಅಜಿಂ ಪ್ರೇಮ್ಜಿ ಸರ್, ನಿಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಇನಿಷಿಯೇಟಿವಿಂದ ನಮ್ಮ ಶಾಲಾ ಮಕ್ಕಳಲ್ಲಿ ಇನ್ನಷ್ಟು ಆರೋಗ್ಯ ಚೇತರಿಕೆ ಕಂಡು ಬರಲಿ, ಅವರು ಒಂದು ಹಾಜರಾತಿ ಕೂಡ ಇನ್ಕ್ರೀಸ್ ಆಗಲಿ, ಅವರ ಮೆಂಟ್ಲಿ ಪ್ರೆಮೋರ್ ಮತ್ತು ಅವರ ಮೆಮೊರಿ ಕೂಡ ಇನ್ಕ್ರೀಸ್ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿಶಸ್ ಮಾಡ್ತಾ ನಿಮಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಕ್ಕಾಗಿ ನಿಮಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ವಿಧಾನಸೌಧದ ಗುಮ್ಮಟದಲ್ಲಿ ಬಿರುಕು ಬಿಟ್ಟಿದೆ, ಅದನ್ನು ಸ್ಪೀಕರ್ ಆಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಪರಿಶೀಲನೆ ನಡೆಸಿದ್ರು. ಅದಾದ ನಂತರ ಅದಕ್ಕೆ ತಕ್ಷಣ ಕಾರ್ಯರೂಪವನ್ನು ಮಾಡಿ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಅದು ಸೋರದೇ ಹಾಗೆ ನೋಡ್ಕೋಬೇಕು ಅಂತೇಳಿ ಎಲ್ಲ ಸಿಬ್ಬಂದಿ ಅವರಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಒಂದು ಬೇಸರದ ವಿಚಾರ ಅಂದರೆ, ಬಹುಶಃ ಇದು ಇಷ್ಟೊತ್ತಿಗೆ ಮೆನ್ಸ್ ಕ್ರಿಕೆಟಲ್ಲಿ ಏನಾರು ಆಗ್ಬಿಟ್ಟಿದ್ರೆ ಇರೋ ಬರೋ ನ್ಯೂಸ್ ಚಾನಲ್ಗಳು, ಇರೋ ಬರೋ ಪೇಪರ್ಗಳಲ್ಲೆಲ್ಲ ಇವ್ರದೇ ಸುದ್ದಿ ಆಗೋಗ್ಬಿಟ್ಟಿರ್ತಾ ಇತ್ತು. ಆದರೆ ಅನಿಲ್ ಕುಂಬ್ಳೆ ಥರ 10 ವಿಕೆಟ್ ತೊಗೊಂಡ್ರು ನಮ್ಮ ಮಹಿಳಾ ಭಾರತೀಯ ಕ್ರಿಕೆಟ್ ಪಟು ಒಬ್ಬರು ನಿನ್ನೆ ಮೊನ್ನೆ ಸಾಧನೆ ಮಾಡಿದ್ದಾರೆ. ಅದನ್ನು ಯಾವುದೇ ಒಂದು ಚಾನಲ್ ತೋರಿಸಿಲ್ಲ ಅಂತಕ್ಕಂಥದ್ದು ನಿಜಕ್ಕೂ ಬೇಸರ ರೀ. ಗಂಡ್ಮಕ್ಳಿಗಾದರೆ ಒಂದು ನ್ಯಾಯ, ಹೆಣ್ಮಕ್ಳಿಗಾದರೆ ಒಂದು ನ್ಯಾಯ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಹೇಳಿ. ಸೊ ನಾವು ಆ ವಿಚಾರವನ್ನು ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಸೌತ್ ಆಫ್ರಿಕಾ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಸ್ನೇಹ ರಾಣಾ ಆಗಿರ್ತಕ್ಕಂಥ ನಮ್ಮ ಭಾರತೀಯ ಕ್ರಿಕೆಟ್ ಪಟು 10 ವಿಕೆಟ್ಗಳನ್ನು ತಗೊಂಡಿದ್ದಾರೆ. ಸೊ ನಮ್ಮ ಇಡೀ ಸಂಪೂರ್ಣ ವಿಶ್ವದಲ್ಲಿಯೇ ಎಷ್ಟೆಲ್ಲ ಕ್ರಿಕೆಟ್ ತಂಡಗಳಿದ್ದಾವೆ ಅದರಲ್ಲಿ ಪುರುಷರ ವಿಭಾಗದಲ್ಲಿ ಅನಿಲ್ ಕುಂಬ್ಳೆ ಮಾತ್ರ ಈ ಒಂದು ಸಾಧನೆಯನ್ನು ಮಾಡಿದರು. ಅದನ್ನು ಹೊರತುಪಡಿಸಿದರೆ ಈಗ ಸ್ನೇಹ ರಾಣಾ ಅಂತಕ್ಕಂಥ ಭಾರತೀಯ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಇದನ್ನು ಸಾಧಿಸಿದರೆ ನಿಜಕ್ಕೂ ಇವರಿಗೆ ಶತಕೋಟಿ ನಮನಗಳನ್ನು ಸಲ್ಲಿಸಬೇಕು. ಮತ್ತಷ್ಟು ಕ್ರಿಕೆಟ್ನ ಆಡಬೇಕು, ಕ್ರಿಕೆಟ್ನ ಕಲಿಬೇಕು ಅಂತಕ್ಕಂಥ ಮಹಿಳೆಯರಿಗೆ, ಬಾಲಕಿಯರಿಗೆ ಇವರು ಸ್ಫೂರ್ತಿ ಆಗ್ತಾರೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಸೊ ಇವರಿಗೆ ಒಂದು ಸಲ್ಯೂಟ್ ಹೇಳ್ತಾ ಇವರ ಹೆಸರು ಅಜರಾಮರವಾಗಿ ಇರಲಿ ಕ್ರಿಕೆಟ್ ಇರೋವರೆಗೂ ಅಂಥೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೀನಿ. ಏನಾದರೂ ಸಾಧ್ಯವಾದರೆ ಆ ಒಂದು 3 ನಿಮಿಷಗಳ ಕ್ರಿಕೆಟ್ ತುಣುಕುಗಳನ್ನು ನಮ್ಮ V1 ವಾಹಿನಿಯಲ್ಲೂ ಕೂಡ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮ ಒಂದು ಯೂನಿಯನ್ ಬಜೆಟ್ನಲ್ಲಿ ಸ್ಮಾರ್ಟ್ ಸಿಟಿಗೆ 500 ಕೋಟಿ ವಿಶೇಷ ಅನುದಾನ ಬರಬೇಕು ಅಂತಕ್ಕಂಥ ನಿರೀಕ್ಷೆ ದಾವಣಗೆರೆಯಿಂದ ಇದೆ. ಅದೇ ರೀತಿ ದಾವಣಗೆರೆ ಜಿಲ್ಲೆಯ IT ಪಾರ್ಕ್ ಆಗಬೇಕು ಅಥವಾ ಹೊಸದಾಗಿ ದಾವಣಗೆರೆ ಜಿಲ್ಲೆಯ ಉದ್ಯೋಗ ಸೃಷ್ಟಿಗೆ ಯಾವುದಾದ್ರೂ ಕೈಗಾರಿಕೆಗಳು ಬರಬೇಕು ಅಂತಕ್ಕಂಥದ್ದು ನಿರೀಕ್ಷೆ ಇದೆ. ರೈಲ್ವೆ ಹೆದ್ದಾರಿ ಯೋಜನೆಗಳಿಗೆ 3,000 ಕೋಟಿ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆಮೇಲೆ ದಶಕದಿಂದ ಬೇಡಿಕೆ ಇರತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಏನಾದರೂ ಮಂಜೂರಾತಿ ಸಿಗ್ಬೋದಾ ಅಂತಕ್ಕಂಥದ್ದನ್ನು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ದಾವಣಗೆರೆ, ಚಿತ್ರದುರ್ಗ, ತುಮಕೂರು ನೇರ ರೈಲು ಮಾರ್ಗಕ್ಕೆ ಒಂದಷ್ಟು ಭೂ ಖರೀದಿ ಆಗಬೇಕು ಅಂಥೇಳಿ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದೇ ರೀತಿ ದಾವಣಗೆರೆ ಜಿಲ್ಲೆಯ ಒಂದು ಕೃಷಿ ಉತ್ಪಾದನೆಯಾಗಿ ಫುಡ್ ಪಾರ್ಕ್ ಆರಂಭ ಆಗಬೇಕು. ಇವ್ಯಾವುದಾದ್ರೂ ಒಂದಾದರೂ ಆಗಲಿ ಅಂತಕ್ಕಂಥದ್ದು ಇದೆ. ಅದು ನೋಡಬೇಕು ಎಷ್ಟು ಮಟ್ಟಿಗೆ ಆಗತ್ತೆ ಅಂಥೇಳಿ. ಅದೇ ರೀತಿ ಕೊನೆಯದಾಗಿ ಕೃಷ್ಣರಾಜ ಸಾಗರದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡೋದ್ರ ಮೂಲಕ ಅದ್ಭುತವಾಗಿರ್ತಕ್ಕಂಥ ಡೆವಲಪ್ಮೆಂಟನ್ನು ನಾವು ಮಾಡ್ತೀವಿ ಅಂಥೇಳಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಇದಿಷ್ಟು ಕಾರ್ಯಕ್ರಮದ ವಿವರವನ್ನು ನಾನು ನಿಮಗೆ ತಿಳಿಸಬೇಕಿತ್ತು, ತಿಳಿಸಿದ್ದೀನಿ. ಸೊ ನಾಳೆ ಎಂದಿನಂತೆ ಮತ್ತೆ ಬೆಳಗ್ಗೆ 10:30ಕ್ಕೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ದಯವಿಟ್ಟು ಕರೆ ಸಿಗದೇ ಇರೋರು ಬೇಸರ ಮಾಡ್ಕೋಬೇಡಿ. ಬೆಳಗ್ಗೆ 10:30ರಿಂದ 11:30ವರೆಗೆ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನೀವು ನಿಮ್ಮ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಶುಭಾಶಯಗಳನ್ನು ತಿಳಿಸ್ಬೋದು. ಮತ್ತು ನೀವು ಮಾಡ್ತಕ್ಕಂಥ ಒಳ್ಳೆ ವಿಚಾರ, ಒಳ್ಳೆ ಕಾರ್ಯಕ್ರಮದ ಬಗ್ಗೆ ನಮಗೆ ತಿಳಿಸಿ ಅಂತ ಕೇಳ್ಕೊಳ್ತಾ, ಮೊನ್ನೆ ತಮಗೆಲ್ಲ ಗೊತ್ತಿರೋ ಹಾಗೆ ಗುರುಪೂರ್ಣಿಮೆ ಇತ್ತು. ನಾವು ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಮಾಡಿದ್ವಿ. ಸಾಯಿಬಾಬಾ ಮಂದಿರ ಆಗಿರ್ಬೋದು, ದತ್ತಾತ್ರೇಯ ಮಂದಿರ ಆಗಿರ್ಬೋದು, ರಾಯರ ಮಠಕ್ಕೆ ನಾವೆಲ್ಲ ಭೇಟಿ ನೀಡಿದಾಗ ಅಲ್ಲಿ ನಡೆದಿರ್ತಕ್ಕಂಥ ಪೂಜಾ ಕಾರ್ಯಕ್ರಮಗಳಿಗೆ ಮಳೆಯ ಅಡಚಣೆಯಿಂದ ಸಾಕಷ್ಟು ಜನ ಹೋಗ್ಲಿಕ್ಕೆ ಆಗಲಿಲ್ಲ, ಅಭಿಷೇಕ ಪೂಜೆಗಳನ್ನು ಕಣ್ತುಂಬಿಕೊಳ್ಳಿಕ್ಕೆ ಆಗಲಿಲ್ಲ ಅಂತ ನಮಗೆ ಗೊತ್ತು. ಹಾಗಾಗಿ ಆ ಅವಕಾಶ ಯಾರಿಗೂ ಮಿಸ್ ಆಗಬಾರ್ದು, ಆ ಅದ್ಭುತವಾಗಿರ್ತಕ್ಕಂಥ ಪುಷ್ಪಾಲಂಕಾರ ಯಾರಿಗೂ ಮಿಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ V1 ವಾಹಿನಿಯ ವಿಶೇಷವಾಗಿರ್ತಕ್ಕಂಥ ದೇವನಗರಿಯ ಸುತ್ತಮುತ್ತ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಈಗ 11:00ವರೆಗೆ ಆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿ ಎಲ್ಲ ಗುರುಗಳ ದರ್ಶನವನ್ನು ಪಡೆಯಿರಿ. ಆ ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.